ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ಗಂಡನಿಗೆ ತನ್ನ ಹೊಸ ಸೆಕ್ರೆಟರಿಯ ಜೊತೆ ಬಿಸ್ನೆಸ್ ಫ್ಲೈಟ್ಗೆ ಲೇಟ್ ಆಗ್ತಾ ಇತ್ತು ಅಂತ ತನ್ನ 8 ತಿಂಗಳ ಗರ್ಭಿಣಿ ಹೆಂಡತಿಯನ್ನು ಏರ್ಪೋರ್ಟ್ನಲ್ಲಿ ರಕ್ತದ ಮಡುವಿನಲ್ಲಿ ಸಾಯುವ ಸ್ಥಿತಿಯಲ್ಲಿ ಬಿಟ್ಟು ತನ್ನ ಪಿಎ ಜೊತೆ ಎಂಜಾಯ್ ಮಾಡಲು ಹೊರಟು ಹೋದ. ಅವನಂದುಕೊಂಡ, ನನ್ನ ಹೆಂಡತಿ ಯಾವಾಗಲೂ ಇದ್ದಂತೆ ಮೌನವಾಗಿ ನನ್ನ ಕಾಲಿನ ಬಳಿ ಬಿದ್ದುಕೊಂಡಿರ್ತಾಳೆ ಅಂತ. ಆದರೆ ಆ ದಿನ ಏರ್ಪೋರ್ಟ್ನಲ್ಲಿ ಮಧ್ಯಾಹ್ನ 2 ಗಂಟೆಯ ಸಮಯ. ಜನಸಂದಣಿ ತುಂಬಾ ಅಧಿಕವಾಗಿತ್ತು. ಸಂಧ್ಯಾ ತುಂಬಾ ನಿಧಾನವಾಗಿ ಹೆಜ್ಜೆ ಇಡ್ತಾ ಇದ್ಲು. ಅವಳು ತನ್ನ ಒಂದು ಕೈಯನ್ನು ತನ್ನ ಹೊಟ್ಟೆಯ ಮೇಲೆ ಇಟ್ಟುಕೊಂಡು ತನ್ನ ಮಗುವಿನ ಜೊತೆ ಮಾತನಾಡುತ್ತಾ ಇನ್ನೊಂದು ಕೈಯಲ್ಲಿ ಸೂಟ್ ಕೇಸನ್ನು ಎಳೆದುಕೊಂಡು ಹೋಗ್ತಾ ಇದ್ಲು. ಅವಳು ಈಗ ತುಂಬಾ ಜೋರಾಗಿ ಉಸಿರಾಡ್ತಾ ಇದ್ಲು. ಇದ್ದಕ್ಕಿದ್ದ ಹಾಗೆ ಅವಳ ಹೊಟ್ಟೆಯಲ್ಲಿ ಹಿಡಿದ ಹಾಗೆ ಅನ್ನಿಸಿತ್ತು. ಅವಳಿಗೆ ಒಂದೇ ಒಂದು ಹೆಜ್ಜೆ ಕೂಡ ಎತ್ತಿಡಲು ಆಗಲಿಲ್ಲ. ವಿಜಯ್ ಹಿಂದೆ ತಿರುಗಿ ತನ್ನ ಹೆಂಡತಿಯನ್ನು ನೋಡಿ, ಸಂಧ್ಯಾ, ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಈ ರೀತಿ ಆಮೇಲೆ ನಡೆದ ಹಾಗೆ ನಡೆದುಕೊಂಡು ಬರ್ತಾ ಇದೆಯಲ್ವಾ ಅಂತ ಹೇಳ್ತಾನೆ. ಅವನ ಮುಖದಲ್ಲಿ ಎಷ್ಟೊಂದು ವಿಚಿತ್ರವಾದ ಭಾವನೆಗಳು ಇತ್ತು ಅಂದ್ರೆ, ಸಂಧ್ಯಾ ಅವನ ಹೆಂಡತಿಯಲ್ಲ, ಅವನ ಮನೆಯ ಕೆಲಸದವಳು ಅನ್ನುವ ರೀತಿ ಅವನ ಮುಖವನ್ನು ಇಟ್ಟುಕೊಂಡಿದ್ದ. ಅವನ ಪಕ್ಕದಲ್ಲಿ ಅವನ ಪಿಎ ರಮ್ಯಾ ಟೈಟ್ ಆದ ಬಟ್ಟೆಗಳು, ಹೈ ಹೀಲ್ಡ್, ಸುಂದರವಾದ ಮೇಕಪ್, ಸ್ಟೈಲಿಶ್ ಆಗಿ ರೆಡಿಯಾಗಿ ನಿಂತಿದ್ಲು. ಅವಳ ಕೈಯಲ್ಲಿ ಬಿಸ್ನೆಸ್ ಕ್ಲಾಸ್ನ 2 ಟಿಕೆಟ್ಗಳಿದ್ವು. ರಮ್ಯಾ ವಿಜಯ್ ಹತ್ತಿರ ಹೋಗಿ ಅವನ ಕಿವಿಯಲ್ಲಿ ಏನನ್ನೋ ಹೇಳ್ತಾ ಇದ್ಲು. ಅವಳ ಮಾತು ಕೇಳಿ ವಿಜಯ್ ಈಗ ತನ್ನ ಹೆಂಡತಿಯ ಮೇಲೆ ಇನ್ನೂ ಹೆಚ್ಚಿನ ಕೋಪ ಮಾಡ್ಕೊಳ್ತಾನೆ. ಸಂಧ್ಯಾ ತುಂಬ ದುಃಖದಿಂದ, ಕೇವಲ 2 ನಿಮಿಷ ವಿಜಯ್ ಅಂತ ಹೇಳ್ತಾ ಇದ್ಲು. ಅವಳ ಹೊಟ್ಟೆಯಲ್ಲಿ ಈಗ ತುಂಬಾ ಜಾಸ್ತಿ ನೋವು ಶುರುವಾಗಿತ್ತು. ಅವಳು ಹೇಳ್ತಾ ಇದ್ಲು, ವಿಜಯ್, ನನಗೆ ಯಾಕೋ ತುಂಬಾ ಜಾಸ್ತಿ ನೋವು ಬರ್ತಾ ಇದೆ ಅಂತ. ಅವನು ಹೆಂಡತಿಯ ಸಹಾಯ ಮಾಡುವುದನ್ನು ಬಿಟ್ಟು, ಬ್ಯಾಗ್ ಅನ್ನು ಹಿಡಿದುಕೊಳ್ಳುವುದನ್ನು ಬಿಟ್ಟು ಅವನು ಈಗ ನೇರವಾಗಿ ಹೇಳ್ತಾನೆ, ಈ ಎಲ್ಲ ನಾಟಕವನ್ನು ಇನ್ನು ಸಾಕು ಮಾಡು. ನಿನಗೆ ಚೆನ್ನಾಗಿ ಗೊತ್ತು ಈ ದಿನ ಈ ಟ್ರಿಪ್ಪಿಗೆ ಹೋಗುವುದು ನನಗೆ ಎಷ್ಟೊಂದು ಮುಖ್ಯ ಅಂತ. ನನಗೆ ಟೈಮ್ ಆಯಿತು, ಗೇಟ್ಗಳನ್ನು ಮುಚ್ಚಿಬಿಡ್ತಾರೆ. ಆದರೆ ನೀನು ಈ ಸಮಯದಲ್ಲಿ ನಾಟಕಗಳನ್ನು ಶುರು ಮಾಡಿದೀಯಾ? ನೀನೇ ತಾನೇ ಹಠ ಮಾಡಿ ನನ್ನನ್ನು ಡ್ರಾಪ್ ಮಾಡ್ತೀನಿ ಅಂತ ಇಲ್ಲಿಗೆ ಬಂದಿದೀಯಾ? ಆದರೆ ಈಗ ನನ್ನ ದಾರಿಗೆ ಮುಳ್ಳಾಗಿ ಅಡ್ಡ ನಿಂತುಕೊಂಡಿದೆಯಾ? ವಿಜಯ್, ನೀವು ಇದೇನು ಹೇಳ್ತಾ ಇದ್ದೀರಾ? ನನಗೆ ನಿಜವಾಗಿಯೂ ಹೊಟ್ಟೆಯಲ್ಲಿ ತುಂಬ ನೋವು ಬರ್ತಾ ಇದೆ. ಅವಳು ಎಷ್ಟೋ ದುಃಖದಿಂದ ತನ್ನ ಗಂಡನನ್ನೇ ನೋಡ್ತಾ ಇದ್ಲು. ಕಳೆದ ಕೆಲವು ದಿನಗಳಿಂದ ವಿಜಯ್ ಮನೆಗೆ ಬಂದೇ ಇರಲಿಲ್ಲ. ಸಂಧ್ಯಾಗೆ ಅನ್ನಿಸ್ತಾ ಇತ್ತು, ನನ್ನ ಗಂಡ ಯಾವುದಾದರೂ ಬೇರೆ ಹೆಂಗಸಿನ ಮಾಯೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೇನೋ ಅಂತ. ಗಂಡ ಮತ್ತು ಪಿಎ ಮಧ್ಯೆ ಏನೋ ನಡೀತಾ ಇದೆ ಅಂತ ಅವಳಿಗೆ ಅನುಮಾನವು ಶುರುವಾಗಿತ್ತು. ನನ್ನ ಸ್ಥಿತಿಯನ್ನು ನೋಡಿ ಅವನು ಮಾಡುತ್ತಿರುವ ತಪ್ಪುಗಳಿಗೆ ಅವನಿಗೆ ಸ್ವಲ್ಪ ಆದರೂ ನಾಚಿಕೆಯಾಗುತ್ತೆ ಅಂತ ಸಂಧ್ಯಾ ಅಂದುಕೊಂಡಿದ್ಲು. ಕನಿಷ್ಠ ಪಕ್ಷ ಸ್ವಲ್ಪ ಸಮಯವಾದರೂ ತನ್ನ ಗಂಡನ ಜೊತೆ ಕಾಲ ಕಳೆಯಬೇಕು ಅಂತ ಅವಳು ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ತನ್ನ ಗಂಡನ ಜೊತೆ ಏರ್ಪೋರ್ಟಿಗೆ ಬಂದಿದ್ಲು. ರಮ್ಯಾ ತೀಕ್ಷ್ಣವಾಗಿ ಸಂಧ್ಯಾಳನ್ನೇ ನೋಡುತ್ತಾ, ಸರ್, ನಾವು ಬೇಗ ಹೋಗಬೇಕು. ಮೇಡಮ್ಗೆ ಅಷ್ಟೊಂದು ನೋವು ಬರ್ತಾ ಇದ್ರೆ, ಸುಸ್ತಾಗಿದ್ರೆ ನೀವು ಅವರಿಗೆ ಕ್ಯಾಬನ್ನು ಬುಕ್ ಮಾಡಿ. ಇನ್ನು ಸ್ವಲ್ಪ ಸಮಯ ಲೇಟ್ ಆದರೆ ನಮ್ಮ ಕೈಯಿಂದ 2 ಕೋಟಿಯ ಕಾಂಟ್ರಾಕ್ಟ್ ಜಾರಿ ಹೋಗುತ್ತೆ. ನಮ್ಮ ಕಂಪನಿಗೆ ತುಂಬ ಲಾಸ್ ಆಗಿಬಿಡುತ್ತೆ ಅಂತ ಹೇಳ್ತಾಳೆ. ಅವಳ ಮಾತು ಕೇಳಿ ವಿಜಯ್ ತಕ್ಷಣ ತನ್ನ ಹೆಂಡತಿಯ ಕೈಯಿಂದ ತನ್ನ ಬ್ಯಾಗನ್ನು ಕಸಿದುಕೊಳ್ತಾನೆ. ಅವನು ಎಷ್ಟೊಂದು ಜೋರಾಗಿ ಬ್ಯಾಗನ್ನು ಎಳೆದ ಅಂದರೆ ಸಂಧ್ಯಾ ಕಾಲಿಗೆ ಏಟು ಬಿದ್ದು ಅವಳು ನೋವಿನಿಂದ ಒಂದು ಕ್ಷಣ ಜೋರಾಗಿ ಕಿರುಚಿಕೊಂಡಿದ್ಲು. ನಿನಗಾಗಿ ಯಾವುದಾದರೂ ಟ್ಯಾಕ್ಸಿಯನ್ನು ನೀನೇ ಬುಕ್ ಮಾಡಿಕೊ. ಯಾವಾಗಲೂ ಸುಮ್ಮನೆ ಮನೆಯಲ್ಲಿ ಕುಳಿತುಕೊಂಡು ಏನೇನನ್ನು ಯೋಚಿಸುತ್ತಾ ನನ್ನ ಎಲ್ಲ ಕೆಲಸವನ್ನು ಹಾಳು ಮಾಡ್ತಾ ಇರ್ತೀಯ. ಅವನ ಕಣ್ಣುಗಳಲ್ಲಿ ತನ್ನ ಹೆಂಡತಿಯ ಮೇಲೆ ಯಾವುದೇ ರೀತಿಯ ಪ್ರೀತಿಯಾಗಲಿ ಕರುಣೆಯಾಗಲಿ ಇರಲಿಲ್ಲ. ವಿಜಯ್ ತನ್ನ ಹೆಂಡತಿಯನ್ನು ಎಷ್ಟೊಂದು ನೀಚವಾಗಿ ಮಾತನಾಡ್ತಾ ಇದ್ದ. ಅವನು ಹೆಂಡತಿಯ ಮುಖವನ್ನು ಸಹ ನೋಡದೆ ಈಗ ಅಲ್ಲಿಂದ ತುಂಬಾ ಬೇಗ ತನ್ನ ಪಿಎ ಜೊತೆ ಹೊರಟು ಹೋಗ್ತಾನೆ. ಸಂಧ್ಯಾ ಅಲ್ಲೇ ಕಲ್ಲಿನ ಹಾಗೆ ನಿಂತುಕೊಂಡಿದ್ಲು. ಅಲ್ಲಿ ಓಡಾಡುವ ಜನ ಹಿಂದೆ ತಿರುಗಿ ಅವಳನ್ನೇ ನೋಡುತ್ತಾ ಗುಸುಗುಸು ಅಂತ ಮಾತನಾಡ್ತಾ ಇದ್ರು. ಸಂಧ್ಯಾಗೆ ಈಗ ಅಲ್ಲಿ ಎಷ್ಟೊಂದು ಅವಮಾನ ಮತ್ತು ನಾಚಿಕೆಯಾಗ್ತಾ ಇತ್ತು. ಅವಳು ಹಾಗೆಯೇ ತನ್ನ ಗಂಡ ಹೋಗುವುದನ್ನೇ ನೋಡ್ತಾ ಇದ್ಲು. ಇದ್ದಕ್ಕಿದ್ದ ಹಾಗೆ ಅವಳ ಹೊಟ್ಟೆಯಲ್ಲಿ ಇನ್ನೂ ಜಾಸ್ತಿ ಹೆಚ್ಚಾಗಿ ನೋವು ಶುರುವಾಗ್ಬಿಟ್ಟಿತ್ತು ಮತ್ತು ಬ್ಲೀಡಿಂಗ್ ಮತ್ತು ನೀರು ಸಹ ಶುರುವಾಗಿತ್ತು. ಅವಳ ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಮಹಿಳೆ ಜೋರಾಗಿ ಕಿರುಚಿ ಹೇಳ್ತಾ ಇದ್ರು, ಮಗು ಹುಟ್ಟುವ ಸಮಯ ಹತ್ತಿರ ಬಂದ್ಬಿಟ್ಟಿದೆ ಅನಿಸುತ್ತೆ ಅಂತ. ಸಂಧ್ಯಾ ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದಿದ್ಲು. ಅವಳ ಕಣ್ಣುಗಳು ಈಗ ಮಂಜಾಗಿದ್ವು. ಅವಳಿಗೆ ಅರ್ಥವೇ ಆಗಲಿಲ್ಲ ಈಗ ನಾನು ಏನು ಮಾಡಬೇಕು ಅಂತ. ಅವಳು ತಕ್ಷಣ ತನ್ನ ಮೊಬೈಲನ್ನು ತೆಗೆದುಕೊಂಡು ತನ್ನ ಗಂಡನಿಗೆ ಫೋನ್ ಮಾಡ್ತಾಳೆ.
ಅವಳಿಗೆ ಈಗಲೂ ತನ್ನ ಗಂಡನ ಮೇಲೆ ತುಂಬಾ ಹೆಚ್ಚಿನ ನಂಬಿಕೆ, ವಿಶ್ವಾಸವಿತ್ತು. ವಿಜಯ್, ನನ್ನನ್ನು ಕಾಪಾಡು, ನನಗೆ ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ, ಮಗು ಹುಟ್ಟುವ ಸಮಯ ಹತ್ತಿರ ಬಂದು ಬಿಟ್ಟಿದೆ. ಅವಳು ಜೋರು ಜೋರಾಗಿ ಉಸಿರು ತೆಗೆದುಕೊಳ್ಳುತ್ತಾ ನಡುಗುವ ಧ್ವನಿಯಲ್ಲೇ ಗಂಡನಿಗೆ ಹೇಳಿದ್ದು. ವಿಜಯ್ ಸ್ವಲ್ಪ ಸಮಯ ಮೌನವಾಗಿದ್ದ. ನಂತರ ವಿಚಿತ್ರವಾಗಿ ನಗುತ್ತಾ, ಏನು ಬ್ಲೀಡಿಂಗ್ ಆಗ್ತಾ ಇದೆಯಾ? 8 ತಿಂಗಳಲ್ಲಿ ಬ್ಲೀಡಿಂಗ್ ಹೇಗೆ ಆಗಲು ಸಾಧ್ಯ? ನಿನಗೆ ಏನಾದರೂ ಹುಚ್ಚುಗಿಚ್ಚು ಹಿಡಿದಿದೆಯಾ? ನಾನು ಹೋಗಬಾರ್ದು ಅಂತ ನೀನು ಈ ರೀತಿ ನಾಟಕ ಆಡ್ತಾ ಇದೀಯಾ? ನನ್ನ ಮಾತುಗಳನ್ನು ಚೆನ್ನಾಗಿ ಗಮನವಿಟ್ಟು ಕೇಳಿಸ್ಕೊ. ಇನ್ನೊಂದು ಬಾರಿ ನೀನು ನನ್ನ ದಾರಿಗೆ ಅಡ್ಡ ಬರಬೇಡ. ನಿನ್ನ ಮುಖ ನೋಡಲೇ ನನಗೆ ತುಂಬಾ ಅಸಹ್ಯವಾಗ್ತಾ ಇದೆ ಅಂತ ಹೇಳುತ್ತಾ ಅವನು ಫೋನನ್ನು ಕಟ್ ಮಾಡಿಬಿಟ್ಟಿದ್ದ. ಅವನು ತನ್ನ ತುಂಬು ಗರ್ಭಿಣಿ ಹೆಂಡತಿಯನ್ನು ಮತ್ತು ತನ್ನ ಮಗುವನ್ನು ಸಾಯಲು ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಸಂಧ್ಯಾ ಕೈಯಿಂದ ಫೋನ್ ಜಾರಿ ಅಲ್ಲೇ ನೆಲದ ಮೇಲೆ ಬಿದ್ದು ಹೋಗಿತ್ತು. ಸಂಧ್ಯಾ ನೋವಿನಿಂದ ಅಲ್ಲೇ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ಲು. ಆಗ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ವಯಸ್ಸಾದ ಮಹಿಳೆ ಮುಂದೆ ಬಂದು ಯಾರಾದರೂ ತಕ್ಷಣ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಅಂತ ಹೇಳ್ತಾ ಇದ್ರು. ಆ ಮಹಿಳೆ ತಕ್ಷಣ ಸಂಧ್ಯಾಳನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡು ಅವಳಿಗೆ ಧೈರ್ಯವನ್ನು ಹೇಳ್ತಾ ಇದ್ರು. ನಿನಗೆ ಏನೂ ಆಗೋದಿಲ್ಲಮ್ಮ, ಧೈರ್ಯವಾಗಿರು ಅಂತ. ಸಂಧ್ಯಾ ಅಂದುಕೊಳ್ತಾ ಇದ್ಲು, ನಾನು ಬದುಕಲೇಬೇಕು, ಹೇಗಾದ್ರೂ ಮಾಡಿ ನನ್ನ ಮಗುವಿಗಾಗಿ ಆದ್ರೂ ಸರಿ, ನಾನು ಖಂಡಿತ ಬದುಕಲೇಬೇಕು ಅಂತ. ಅವಳು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿದ್ಲು. ಸಂಧ್ಯಾ ಕಣ್ಣು ಬಿಟ್ಟಾಗ ಅವಳು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿಕೊಂಡಿದ್ಲು. ಅವಳು ಎದ್ದೇಳಲು ಪ್ರಯತ್ನ ಪಟ್ಟಾಗ ಅವಳ ಹೊಟ್ಟೆಯಲ್ಲಿ ವಿಪರೀತವಾದ ನೋವು ಶುರುವಾಗಿತ್ತು. ಆಗ, ಸಂಧ್ಯಾ, ನಿನಗೆ ಪ್ರಜ್ಞೆ ಬಂತ? ಪ್ರಿಯಾ ಸಂಧ್ಯಾಳ ತುಂಬಾ ಹಳೆಯ ಗೆಳತಿಯಾಗಿದ್ಲು. ಪ್ರಿಯಾ ಮುಖವನ್ನು ನೋಡಿದ ತಕ್ಷಣ ಹೇಳಬಹುದಾಗಿತ್ತು ಅವಳು ತುಂಬಾ ಅತ್ತಿದ್ದಾಳೆ ಅಂತ. ತನ್ನ ಗೆಳತಿಯನ್ನು ಅಲ್ಲಿ ಆ ಸ್ಥಿತಿಯಲ್ಲಿ ನೋಡಿ ಸಂಧ್ಯಾ ಅವಳನ್ನು ತಬ್ಬಿಕೊಂಡು ಜೋರಾಗಿ ಹತ್ತು ಬಿಟ್ಟಿದ್ಲು. ಸಾಕು ಸಾಕು, ಇನ್ನು ಅಳಬೇಡ, ಈ ಸಮಯದಲ್ಲಿ ನೀನು ಇಷ್ಟೊಂದು ಹತ್ರೆ ನಿನಗೆ ತುಂಬಾ ತೊಂದರೆಯಾಗುತ್ತೆ ಅಂತ ಪ್ರಿಯಾ ತನ್ನ ಗೆಳತಿಯ ಕಣ್ಣೀರನ್ನು ಒರೆಸುತ್ತಾ ಹೇಳ್ತಾ ಇದ್ಲು. ಪ್ರಿಯಾ ಹೇಳಿದ್ಲು, 8 ತಿಂಗಳಿಗೆ ಎಮರ್ಜೆನ್ಸಿಯಲ್ಲಿ ನಿನಗೆ ಆಪರೇಷನ್ ಮಾಡಬೇಕಾಯಿತು. 8 ತಿಂಗಳಿಗೆ ಮಗು ಹೊರಗೆ ಬಂದಿದ್ದರಿಂದ ಮಗು ತುಂಬಾ ವೀಕ್ ಆಗಿದೆ. ಡಾಕ್ಟರ್ ಮಗುವನ್ನು ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ. ನೀನು ಧೈರ್ಯವಾಗಿರೋ, ನಾನು ಇಲ್ಲೇ ನಿನ್ನ ಜೊತೆ ಇದ್ದೇನೆ, ನಿನಗೂ ಮತ್ತು ಮಗುವಿಗೆ ಏನೂ ಆಗೋದಿಲ್ಲ ಅಂತ ಧೈರ್ಯ ಹೇಳ್ತಾ ಇದ್ಲು. ಸಂಧ್ಯಾಳ ಒಳಗಿದ್ದ ಒಂದು ದೊಡ್ಡ ನೋವು, ಭಾರ ಈಗ ಇಳಿದು ಹೋಗಿತ್ತು. ಅವಳ ಮಗು ಈಗ ಜೀವಂತವಾಗಿದೆ ಅಂತ ಅವಳಿಗೆ ಗೊತ್ತಾಗಿತ್ತು. ಸಂಧ್ಯಾ ಈಗ ಸೈಲೆಂಟ್ ಆಗಿ ಮಲಗಿಕೊಂಡಿದ್ಲು. ಆದರೆ ಅವಳ ಮನಸ್ಸಿನಲ್ಲಿ ಕಳೆದ 3 ವರ್ಷದ ತನ್ನ ಮದುವೆಯ ಜೀವನವೇ ಓಡ್ತಾ ಇತ್ತು. ಜನರೆಲ್ಲರೂ ಹೇಳ್ತಾ ಇದ್ರು, ಸಂಧ್ಯಾ, ನೀನು ತುಂಬಾ ಅದೃಷ್ಟವಂತೆ, ನಿನಗೆ ಇಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಗಂಡನಾಗಿ ಸಿಕ್ಕಿದ್ದಾನೆ. ಅವನು ಯಾವಾಗಲೂ ತುಂಬಾ ಕಾಸ್ಟ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕಿಕೊಂಡು ತುಂಬಾ ನೀಟಾಗಿ ರೆಡಿಯಾಗಿ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದ. ಆದರೆ ಅವನ ಸತ್ಯ ಕೇವಲ ಸಂಧ್ಯಾಗೆ ಮಾತ್ರ ಗೊತ್ತಿತ್ತು. ಅವಳ ಅತ್ತೆ ಶಾಂತಿದೇವಿ ಆ ಮಹಿಳೆಗೆ ಕೇವಲ ಜಂಬ ಕೊಚ್ಚಿಕೊಳ್ಳುವುದು ಮತ್ತು ಹೊರಗಿನವರ ಮುಂದೆ ತೋರಿಸಿಕೊಳ್ಳುವುದು ಮಾತ್ರ ಗೊತ್ತಿತ್ತು. ಸಂಧ್ಯಾ ತನ್ನ ಕೆಲಸವನ್ನು ಬಿಟ್ಟು ಒಂದು ಸಣ್ಣ ಈವೆಂಟ್ ಡೆಕೋರೇಷನ್ ಶುರು ಮಾಡಿದಾಗಿನಿಂದ ಅತ್ತೆ ಅವಳನ್ನು ಭಾರವಾಗಿ ನೋಡ್ತಾ ಇದ್ರು. ಇವಳೊಬ್ಬಳು ಬಿಕಾರಿ ಅಂತ ಅವರು ಅಂದುಕೊಳ್ತಾ ಇದ್ರು. ಒಂದು ದಿನ ಅತ್ತೆ ಹೇಳ್ತಾ ಇದ್ರು, ಈ ಹೂವುಗಳನ್ನು ಎಲೆಗಳನ್ನು ಮಾರಾಟ ಮಾಡಿ ನೀನು ಎಷ್ಟು ಸಂಪಾದನೆ ಮಾಡಿಬಿಡ್ತೀಯಾ? ನಿನ್ನ ಯೋಗ್ಯತೆಗೆ ನೀನೇನಾದರೂ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಅಂದುಕೊಂಡು ಬಿಟ್ಟಿದೀಯಾ? ನನ್ನ ಮಗನನ್ನು ನೋಡು, ಅವನಿಗೆ ದೊಡ್ಡ ದೊಡ್ಡ ಕೋಟೀಶ್ವರರ ಜೊತೆ ಒಡನಾಟವಿದೆ. ಹೆಂಡತಿಯಾಗಿ ನೀನು ಅವನ ಐಶ್ವರ್ಯವನ್ನು ಬೆಳೆಸಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಾಯಿ ಮುಚ್ಕೊಂಡು ಸೈಲೆಂಟಾಗಿ ಮನೆಯಲ್ಲಿ ಕುಳಿತುಕೋ, ಮನೆಯ ಕೆಲಸವನ್ನು ಮಾಡು, ಇಂತಹ ವಿಚಿತ್ರವಾದ ಕೆಲಸ ಮಾಡಿ ನಮ್ಮ ಹೆಸರನ್ನು ಹಾಳು ಮಾಡಬೇಡ ಅಂತ ಹೇಳ್ತಾ ಇದ್ರೆ ಗಂಡ ಅಲ್ಲೇ ಇದ್ದು ಕೂಡ ಹೆಂಡತಿಯ ಕಡೆ ಒಂದೇ ಒಂದು ಮಾತು ಸಹ ಅವನು ಮಾತನಾಡ್ತಾ ಇರಲಿಲ್ಲ. ಅವನು ಸೈಲೆಂಟ್ ಆಗಿ ತನ್ನ ಹೆಂಡತಿಗೆ ಆಗುವ ಅವಮಾನವನ್ನು ನೋಡ್ತಾ ಕುಳಿತುಕೊಂಡಿದ್ದ. ಸತ್ಯ ಹೇಳಬೇಕು ಅಂದರೆ ವಿಜಯ್ ಓಡುವಾಡುವ ಆ ದೊಡ್ಡ ದೊಡ್ಡ ಗಾಡಿಗಳಿಗೂ ಕೂಡ ಪೆಟ್ರೋಲನ್ನು ಅವನ ಹೆಂಡತಿ ಸಂಪಾದಿಸುವ ಆ ಸಣ್ಣ ದುಡ್ಡಿನಿಂದಲೇ ಹಾಕಿಸ್ಕೊಳ್ತಾ ಇದ್ದ. ಕೆಲವು ದಿನಗಳ ಮೊದಲೇ ಅವನು ತುಂಬ ಪ್ರೀತಿಯ ನಾಟಕವನ್ನು ಆಡುತ್ತಾ ತಮ್ಮ ಮಕ್ಕಳಿಗಾಗಿ ಸಂಧ್ಯಾ ಉಳಿಸಿಟ್ಟಿದ್ದ 15 ಲಕ್ಷವನ್ನು ನನಗೆ ಕೊಡು ಅಂತ ಕೇಳಿಕೊಂಡಿದ್ದ. ಆ ದುಡ್ಡಿನಿಂದ ನಾನು ಒಂದು ದೊಡ್ಡ ಟೆಂಡರನ್ನು ಪಡೆದುಕೊಳ್ತೇನೆ. ಕೆಲವು ದಿನಗಳ ನಂತರ ಅದಕ್ಕೆ 2ರಷ್ಟು ದುಡ್ಡನ್ನು ನಮ್ಮ ಮಕ್ಕಳ ಹೆಸರಿನಲ್ಲಿ FD ಮಾಡಿಸುತ್ತೇನೆ ಅಂತ ಹೇಳಿದ್ದ. ಸಂಧ್ಯಾ ಎಷ್ಟೋ ಅಮಾಯಕಳಾಗಿ ಒಳ್ಳೆಯ ಹೆಂಡತಿಯಾಗಿ ಗಂಡನನ್ನು ನಂಬಿ ಆ ದುಡ್ಡನ್ನು ಅವನ ಕೈಗೆ ಕೊಟ್ಟು ಬಿಟ್ಟಿದ್ಲು. ಅವಳಿಗೆ ಈಗ ಎಲ್ಲವೂ ಕ್ಲಿಯರ್ ಆಗಿ ಅರ್ಥವಾಗಿತ್ತು. ಅವಳ ಗಂಡ ಮತ್ತು PA ಅವಳನ್ನು ಅಂತಹ ಸ್ಥಿತಿಯಲ್ಲಿ ಏರ್ಪೋರ್ಟ್ನಲ್ಲಿ ಸಾಯಲು ಬಿಟ್ಟು ಯಾಕೆ ಹೊರಟು ಹೋಗಿದ್ರು ಅಂತ. ಪ್ರಿಯಾ
ಸ್ವಲ್ಪ ನೀರನ್ನು ಸಂಧ್ಯಾಗೆ ಕುಡಿಸುತ್ತಾ, ನಾನು ವಿಜಯ್ ಅವರ ಮನೆಯವರಿಗೆ ಫೋನ್ ಮಾಡಿದ್ದೆ. ನಿನಗೆ ಗೊತ್ತಾ ಆ ನಿನ್ನ ಅತ್ತೆ ಏನು ಹೇಳಿದ್ಲು ಅಂತ? ಮಗು 8 ತಿಂಗಳಲ್ಲಿ ಜನಿಸಿದೆ ಅಷ್ಟೇ ತಾನೇ? ಏನೋ ನಿಮ್ಮ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತೆ ನೀವು ಯಾಕೆ ಇಷ್ಟೊಂದು ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ದೀರಾ? ನಮಗೆ ಇಲ್ಲಿ ತುಂಬಾ ಕೆಲಸವಿದೆ. ನನ್ನನ್ನು ಮತ್ತು ನನ್ನ ಮಗನನ್ನು ನೀವು ತೊಂದರೆ ಕೊಡಬೇಡಿ ಅಂತ ಹೇಳಿದ್ಲು. ಇನ್ನು ನಿನ್ನ ಆ ಮಹಾನ್ ಗಂಡ, ಅವನು ಫೋನ್ ಈಗಲೂ ಕೂಡ ಸ್ವಿಚ್ ಆಫ್ ಬರ್ತಾನೆ ಇದೆ. ಕಳೆದ 3 ದಿನದಿಂದ ಆ ರೀತಿ ಯಾವ ಮೀಟಿಂಗ್ ನಡೀತಾ ಇದೆಯೋ ಏನೋ, ಫೋನನ್ನು ಸ್ವಿಚ್ ಆಫ್ ಮಾಡಿ ಇಟ್ಟುಕೊಳ್ಳಲು ಪ್ರಿಯಾ ತುಂಬಾ ಕೋಪವಾಗಿ ಹೇಳ್ತಾ ಇದ್ಲು. ಮಗುವಿಗೆ ಕೆಲವೊಂದು ಇಂಜೆಕ್ಷನ್ಗಳು ಮತ್ತು ಟ್ರೀಟ್ಮೆಂಟ್ಗೆ ತುಂಬಾ ಹೆಚ್ಚಿನ ದುಡ್ಡು ಖರ್ಚಾಗುತ್ತಂತೆ. ನನ್ನ ಬಳಿ ಇದ್ದ 1,00,000 ರೂಪಾಯಿಯನ್ನು ನಾನು ಆಸ್ಪತ್ರೆಯಲ್ಲಿ ಕಟ್ಟಿಬಿಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ಇನ್ನೂ 1,00,000 ರೂಪಾಯಿಯನ್ನು ಕಟ್ಟಬೇಕು ಅಂತ ಹೇಳಿದ್ದಾರೆ. ನಾಳೆ ದುಡ್ಡು ಕಟ್ಟಲಿಲ್ಲ ಅಂದರೆ ಅವರು ಟ್ರೀಟ್ಮೆಂಟ್ ಅನ್ನು ನಿಲ್ಲಿಸಿ ಬಿಡ್ತಾರೆ. ನನ್ನ ದುಡ್ಡು ನನ್ನ ಬಿಸ್ನೆಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಈಗ ಸದ್ಯಕ್ಕೆ ನನ್ನ ಬಳಿ ಅಷ್ಟೊಂದು ದುಡ್ಡಿಲ್ಲ. ನೀನು ನಿನ್ನ ಅಕೌಂಟ್ನಿಂದ ನನ್ನ ಅಕೌಂಟ್ಗೆ ಸ್ವಲ್ಪ ದುಡ್ಡನ್ನು ಕಳಿಸು. ನಾನು ಫಾರಮ್ ಅನ್ನು ಫಿಲ್ ಮಾಡಿ ಬರ್ತೀನಿ ಅಂತ ಹೇಳಿ ಪ್ರಿಯಾ ಹೇಳಿದಾಗ ಸಂಧ್ಯಾ ಸರಿ ಅಂತ ತಲೆ ಆಡಿಸಿದ್ಲು ಅಷ್ಟೇ. ಸಂಧ್ಯಾ ಕಳೆದ ತಿಂಗಳು ಸಂಪಾದನೆ ಮಾಡಿದ್ದ ದುಡ್ಡು ಸುಮಾರು 4,00,000 ರೂಪಾಯಿಯನ್ನು ತನ್ನ ಗಂಡನಿಗೆ ಗೊತ್ತಿಲ್ಲದಂತೆ ತನ್ನ ಅಕೌಂಟ್ನಲ್ಲಿಯೇ ಸೇವ್ ಮಾಡಿ ಇಟ್ಟುಕೊಂಡಿದ್ಲು. ಸಂಧ್ಯಾ ಈಗ ತನ್ನ ಫೋನನ್ನು ತೆಗೆದುಕೊಂಡು ಅಕೌಂಟನ್ನು ಓಪನ್ ಮಾಡ್ತಾಳೆ. ಆದರೆ ಆ ಅಕೌಂಟ್ನಲ್ಲಿ ಕೇವಲ 150 ರೂಪಾಯಿ ಮಾತ್ರ ತೋರಿಸ್ತಾ ಇತ್ತು. ಇದನ್ನು ನೋಡಿ ಸಂಧ್ಯಾ ಶಾಕ್ ಆಗಿಬಿಟ್ಟಿದ್ಲು. ಅವಳಿಗೆ ತನ್ನ ಕಣ್ಣುಗಳ ಮೇಲೆ ನಂಬಿಕೆನೇ ಬರಲಿಲ್ಲ. ಅವಳು ಎಷ್ಟೋ ಗಾಬರಿಯಾಗಿ ಸ್ಕ್ರೀನನ್ನು ಪದೇ ಪದೇ ಮೇಲಿನಿಂದ ಕೆಳಗೆ ಮಾಡಿ ನೋಡ್ತಾ ಇದ್ಲು. ಆದರೆ ಅವಳು ಎಷ್ಟೇ ನೋಡಿದರೂ, ಎಷ್ಟೊಂದು ಬಾರಿ ತಿರುಗಿಸಿ ನೋಡಿದ್ರು ಅಕೌಂಟ್ನಲ್ಲಿ ಮಾತ್ರ ಕೇವಲ 150 ರೂಪಾಯಿ ಮಾತ್ರ ತೋರಿಸ್ತಾ ಇತ್ತು. ಸಂಧ್ಯಾ ಈಗ ಹಿಸ್ಟ್ರಿಯನ್ನು ಚೆಕ್ ಮಾಡ್ತಾ ಇದ್ಲು. ಅದರಲ್ಲಿ ವಿಜಯ್ಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ತೋರಿಸ್ತಾ ಇತ್ತು. ಅವನು ಏರ್ಪೋರ್ಟಿಗೆ ಹೋಗುವ ಸ್ವಲ್ಪ ಸಮಯದ ಮೊದಲು ಇದು ನಡೆದಿತ್ತು. ವಿಜಯ್ ಸೈಲೆಂಟ್ ಆಗಿ ಸಂಧ್ಯಾಗೆ ಏನು ಕೇಳದೆ ಅವಳ ಅಕೌಂಟಿನಿಂದ ದುಡ್ಡನ್ನು ತೆಗೆದುಕೊಂಡು ಬಿಟ್ಟಿದ್ದ. ಅವನು ತನ್ನ ಹೆಂಡತಿ ಮತ್ತು ತನ್ನ ಮಗುವಿಗಾಗಿ ಒಂದೇ 1 ರೂಪಾಯಿಯನ್ನು ಸಹ ಉಳಿಸಿರಲಿಲ್ಲ. ಪ್ರಿಯಾ ಹೇಳ್ತಾ ಇದ್ಲು, ಏನಾಯ್ತು ಸಂಧ್ಯಾ, ಮೊಬೈಲ್ ವರ್ಕ್ ಆಗ್ತಾ ಇಲ್ವಾ? ಆದರೆ ಸಂಧ್ಯಾ ಮುಖವನ್ನು ನೋಡಿ ಪ್ರಿಯಾಗೆ ಅರ್ಥವಾಗಿತ್ತು ಏನಾಗಿರಬಹುದು ಅಂತ. ಪ್ರಿಯಾ ತಕ್ಷಣ ಸಂಧ್ಯಾಳ ಕೈಯಿಂದ ಮೊಬೈಲನ್ನು ತೆಗೆದುಕೊಂಡು ನೋಡ್ತಾಳೆ. ಅವಳು ಈಗ ಕೋಪವಾಗಿ ಬೈತಾ ಇದ್ಲು, ಅವನು ಮನುಷ್ಯನೇ ಅಲ್ಲ, ಅವನೊಬ್ಬ ಪ್ರಾಣಿ. ನಿಮ್ಮಿಬ್ಬರನ್ನು ಸಾಯಲು ಬಿಡುವುದಕ್ಕಿಂತ ಮೊದಲೇ ನಿಮ್ಮ ಎಲ್ಲ ದುಡ್ಡನ್ನು ಸಹ ಕಳ್ಳತನ ಮಾಡಿಬಿಟ್ಟಿದ್ದಾನೆ. ಬಹುಶಃ ಆ ರಾಕ್ಷಸ ನಿಮ್ಮಿಬ್ಬರನ್ನು ಕೊಂದು ಹಾಕಬೇಕು ಅಂತ ಪ್ಲಾನ್ ಮಾಡಿದ್ದ ಅನ್ಸುತ್ತೆ. ಸಂಧ್ಯಾ ಈಗ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸಿಕೊಂಡು ಆ ಮನೆಗೆ, ಆ ವ್ಯಕ್ತಿಗೆ ತನ್ನ ಎಲ್ಲವನ್ನೂ ಅರ್ಪಿಸಿದ ಹೆಂಡತಿಯನ್ನು ಅವನು ಮೋಸ ಮಾಡಿದ್ದ. ಸಾವಿನ ಅಂಚಿನಲ್ಲಿ ಒದ್ದಾಡುತ್ತಿದ್ದ ಅವಳನ್ನು ಬಿಟ್ಟು ಅವನು ಇನ್ನೊಬ್ಬಳ ಕೈಯನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಟು ಹೋಗಿದ್ದ. ಸಂಧ್ಯಾ ಈಗ ಅಳಲಿಲ್ಲ. ಅವಳ ಕಣ್ಣಿಂದ ಒಂದೇ ಒಂದು ಹನಿ ನೀರು ಕೂಡ ಬರ್ತಾ ಇರಲಿಲ್ಲ. ಅವಳ ಹೃದಯ ಈಗ ಕಠಿಣವಾಗಿ ಬಿಟ್ಟಿತ್ತು. 3 ವರ್ಷದ ತ್ಯಾಗ, ಅವಳ ಕಷ್ಟ ಎಲ್ಲವನ್ನೂ ನೆನೆಸಿಕೊಂಡು ಅವಳಿಗೆ ಈಗ ತನ್ನ ಮೇಲೆ ತನಗೆ ಅಸಹ್ಯ ಅನ್ನಿಸ್ತಾ ಇತ್ತು. ವಿಜಯ್ ಕೇವಲ ಇನ್ನೊಬ್ಬ ಮಹಿಳೆಯ ಜೊತೆ ಸಂಬಂಧ ಮಾತ್ರ ಇಟ್ಟುಕೊಂಡಿರಲಿಲ್ಲ. ಅವನು ಎಲ್ಲ ರೀತಿಯಲ್ಲೂ ಪ್ಲಾನ್ ಮಾಡಿದ್ದ. ಸಂಧ್ಯಾಳನ್ನು ಮಧ್ಯ ದಾರಿಯಲ್ಲಿ ಸಾಯಲು ಬಿಡಬೇಕು. ಅವನ ಒಂದೇ 1 ರೂಪಾಯಿ ಕೂಡ ಅವಳ ಮೇಲೆ ಖರ್ಚಾಗಬಾರ್ದು ಅಂತ ಅವನ ಉದ್ದೇಶವಾಗಿತ್ತು. ಈಗ ಸಂಧ್ಯಾ ಹೇಳ್ತಾ ಇದ್ಲು, ಪ್ರಿಯಾ ನೀನು ಅಳಬೇಡ. ಅಂತಹ ನೀಚ ಮನುಷ್ಯರ ಬಗ್ಗೆ ಯೋಚಿಸುವ ಅವಶ್ಯಕತೆ ನಮಗಿಲ್ಲ. ನೀನು ದುಡ್ಡಿಗಾಗಿ ನನ್ನ ತಂದೆಗೆ ಫೋನ್ ಮಾಡು. ಅವರಿಗೆ ಕೇವಲ ಇಷ್ಟು ಮಾತ್ರ ಹೇಳು, ನನಗೆ ಎಮರ್ಜೆನ್ಸಿಯಲ್ಲಿ ಡೆಲಿವರಿ ಆಗಿದೆ ಅಂತ. ವಿಜಯ್ ಬಗ್ಗೆ ಅಥವಾ ಅವರ ಪರಿವಾರದ ಬಗ್ಗೆ ಏನನ್ನು ಹೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಸಂಧ್ಯಾಳ ತಂದೆ ರಮೇಶ್ ಅವರು ರಿಟೈರ್ಡ್ ಆಗಿದ್ರು. ಅವರಿಗೆ ಹೃದಯದ ತೊಂದರೆ ಕೂಡ ಇತ್ತು. ಅವರಿಗೆ ತಮ್ಮ ಮಗಳು ಸಂಧ್ಯಾ ಅಂದರೆ ತುಂಬ ಹೆಚ್ಚಿನ ಪ್ರೀತಿ. ಮದುವೆಯ ಸಮಯದಲ್ಲೇ ಅವರು ಸಂಧ್ಯಾಗೆ ಎಷ್ಟೊಂದು ಅರ್ಥ ಮಾಡಿಸಿದ್ರು, ಇಂತಹ ದುರಾಸೆ ಇರುವವನನ್ನು ಮದುವೆ ಮಾಡಿಕೊಳ್ಬೇಡ ಅಂತ. ಆದರೆ ಆ ಸಮಯದಲ್ಲಿ ಸಂಧ್ಯಾಗೆ ಅವನ ಮೇಲೆ ತುಂಬ ಹೆಚ್ಚಿನ ಪ್ರೀತಿ ಇತ್ತು. ಅವಳು ಹುಚ್ಚಿಯಂತೆ ಅವನನ್ನು ನಂಬಿಬಿಟ್ಟಿದ್ಲು. ಮದುವೆಯಾದ ನಂತರ ತಂದೆ ಮಗಳ ಮಧ್ಯೆ ಸ್ವಲ್ಪ ದೂರ ಏರ್ಪಟ್ಟಿತ್ತು. ಅವಳು ತುಂಬ ಶಾಂತವಾಗಿ ಹೇಳ್ತಾ ಇದ್ಲು, ನೀನು ಅಪ್ಪನಿಗೆ ಫೋನ್ ಮಾಡು, ಅವರಿಗೆ ಏನೂ ಆಗೋದಿಲ್ಲ ಬಿಡು ಅಂತ. ಸಂಧ್ಯಾ ಹೇಳ್ತಾ ಇದ್ಲು, ಈ ಪೂರ್ತಿ ಪರಿವಾರದ ಜೊತೆ ನನ್ನ ಒಂದೊಂದು ಕಣ್ಣೀರಿಗೂ ನಾನು ಖಂಡಿತ ಲೆಕ್ಕ ತಗೊಳ್ತೀನಿ. ನಾನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಈಗ ಜೋರಾಗಿ ಮಳೆ ಕೂಡ ಶುರುವಾಗ್ಬಿಟ್ಟಿತ್ತು. ಆಪರೇಷನ್ ನಂತರ 3 ದಿನ ICUನಲ್ಲಿಯೇ ಇರಬೇಕಾಯಿತು. ಸಂಧ್ಯಾ ತನ್ನ ಮಂಚದ ಮೇಲೆ ಕಲ್ಲಿನ ಹಾಗೆ ಬಿದ್ದುಕೊಂಡಿದ್ದು. ಔಷಧಿಗಳ ಪ್ರಭಾವ ಯಾವಾಗಲೂ ಮುಗಿದು ಹೋಗಿತ್ತು. ಆದರೂ ಈಗಲೂ ಅವಳ ಮುಖದ ಮೇಲೆ ಯಾವುದೇ ನಗು ಇರಲಿಲ್ಲ.
ಪ್ರಿಯಾ ಕಳೆದ 3 ದಿನದಿಂದ ತನ್ನ ವ್ಯಾಪಾರವನ್ನು, ತನ್ನ ಬಿಸ್ನೆಸ್ ಅನ್ನು ಬಿಟ್ಟು ಆಸ್ಪತ್ರೆಗೆ ಬಂದು ತನ್ನ ಗೆಳತಿಯನ್ನು ನೋಡ್ಕೊಳ್ತಾ ಇದ್ಲು. ರಾತ್ರಿ ಹಗಲು ಅನ್ನದೆ ಅವಳು ಆಸ್ಪತ್ರೆಯಲ್ಲಿಯೇ ಸಂಧ್ಯಾ ಜೊತೆ ಇದ್ದು ಪ್ರಿಯಾ ಎಷ್ಟೋ ಪ್ರೀತಿಯಿಂದ ತನ್ನ ಸ್ವಂತ ಅಕ್ಕನ ರೀತಿ ಸಂಧ್ಯಾಳನ್ನು ನೋಡಿಕೊಳ್ತಾ ಇದ್ಲು. ನೋವಿನಿಂದ ಸಂಧ್ಯಾ ಮುಖವೆಲ್ಲವೂ ಚಿಕ್ಕದಾಗಿ ಬಿಟ್ಟಿತ್ತು. ಸಂಧ್ಯಾ ತುಂಬಾ ಕೋಪವಾಗಿ ತನ್ನ ಫೋನನ್ನೇ ನೋಡ್ತಾ ಇದ್ಲು. ಆ ಫೋನ್ ಈಗಲೂ ಅಲ್ಲೇ ಟೇಬಲ್ ಮೇಲೆ ಸೈಲೆಂಟ್ ಆಗಿ ಬಿದ್ದುಕೊಂಡಿತ್ತು. ಕಳೆದ 3 ದಿನಗಳಿಂದ ಒಂದೇ ಒಂದು ಮಿಸ್ ಕಾಲ್ ಆಗಲಿ ಅಥವಾ ಒಂದೇ ಒಂದು ಮೆಸೇಜ್ ಕೂಡ ಅದರಲ್ಲಿ ಬಂದಿರಲಿಲ್ಲ. ವಿಜಯ್ ಸಂಧ್ಯಾ ಜೀವನವಿಂದ ಪೂರ್ತಿಯಾಗಿ ಮರೆಯಾಗಿ ಬಿಟ್ಟಿದ್ದ. ಪ್ರಿಯಾ ತುಂಬಾ ಕೋಪವಾಗಿ ಹೇಳ್ತಾ ಇದ್ಲು, ಆ ಮನುಷ್ಯ ಆ ರೀತಿ ಯಾವ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದಾನೋ ಏನೋ. ಕಳೆದ 3 ದಿನಗಳಿಂದ ಅವನ ಫೋನ್ ಕಂಟಿನ್ಯೂಸ್ ಆಗಿ ಸ್ವಿಚ್ ಆಫ್ ಬರ್ತಾ ಇದೆ. ತನ್ನ ಹೆಂಡತಿಯನ್ನು, ತನ್ನ ಮಗುವನ್ನು ಅಂತಹ ಸ್ಥಿತಿಯಲ್ಲಿ ಬಿಟ್ಟು ಅವನು ಹೇಗೆ ಎಂಜಾಯ್ ಮಾಡ್ತಾ ಇದ್ದಾನೆ? ಸಂಧ್ಯಾ ಮುಖದ ಮೇಲೆ ಒಂದು ಸಣ್ಣ ನಗು ಬಂದಿತ್ತು. ಆ ನಗುವಿನಲ್ಲಿ ಯಾವುದೇ ರೀತಿಯ ಸಂತೋಷವಿರಲಿಲ್ಲ. ನನ್ನ ಮಗುವನ್ನು ಉಳಿಸಿಕೊಳ್ಳಲು ಅವಳು ತನ್ನ ರಕ್ತವನ್ನು ಬೇಕಾದರೂ ಹರಿಸಲು ಈಗ ಸಿದ್ಧವಾಗಿದ್ಲು. ಅವಳಿಗೆ ಯಾವುದೇ ನೋವು ಅಥವಾ ಯಾವುದೇ ದುಃಖ ಕೂಡ ಇರಲಿಲ್ಲ. ಅವನಿಗೆ ಏನೂ ಆಗಿಲ್ಲ. ಏನಾದರೂ ಆಗಿದ್ರೆ ಅದು ಕೇವಲ ನನಗೆ ಮತ್ತು ನನ್ನ ಮಗುವಿಗೆ ಆಗಿದೆ ಅಷ್ಟೇ. ಸಂಧ್ಯಾಳ ಈ ಮಾತು ಕೇಳಿ ಪ್ರಿಯಾ ಮೌನವಾಗಿದ್ಲು. ಅವಳು ಏನೂ ಮಾತನಾಡಲಿಲ್ಲ. ಪ್ರಿಯಾ ಮಲಗಿದ ನಂತರ ಸಂಧ್ಯಾ ತನ್ನ ಮೊಬೈಲನ್ನು ತೆಗೆದುಕೊಂಡು ತನ್ನ ಗಂಡನಿಗೆ ಫೋನ್ ಮಾಡ್ತಾಳೆ. ಆ ನಂಬರ್ ಈಗ ಕೂಡ ನಾಟ್ ರೀಚಬಲೇ ಬರ್ತಾ ಇತ್ತು. ಈಗ ಸಂಧ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಹೆಸರನ್ನು ಸರ್ಚ್ ಮಾಡ್ತಾ ಇದ್ಲು. ರಮ್ಯಾಳ ಅಕೌಂಟ್ ಲಾಕ್ ಆಗಿರಲಿಲ್ಲ. ಸುಮಾರು 2 ಗಂಟೆಯ ಮೊದಲು ಪೋಸ್ಟ್ ಮಾಡಿದ್ದ ಫೋಟೋ ಮೇಲೆಯೇ ಕಾಣಿಸ್ತಾ ಇತ್ತು. ಅದರ ಕೆಳಗೆ ಬರೆಯಲಾಗಿತ್ತು, ಒಂದು ಸುಂದರವಾದ ಬಿಸ್ನೆಸ್ ಟ್ರಿಪ್, ಪ್ರೀತಿ ಮತ್ತು ನೆಮ್ಮದಿ ತುಂಬಿದಂತಹ ಜೀವನ. ಥ್ಯಾಂಕ್ ಯು ಬಾಕ್ಸ್, ನನ್ನನ್ನು ಯಾವಾಗಲೂ ಸಪೋರ್ಟ್ ಮಾಡಿದ್ದಕ್ಕೆ, ನನ್ನನ್ನು ಸ್ಪೆಷಲ್ ಆಗಿ ನೋಡಿಕೊಂಡಿದ್ದಕ್ಕೆ. ಆ ಫೋಟೋ ಒಂದು ದೊಡ್ಡ ರೆಸಾರ್ಟ್ನಲ್ಲಿ ಹಿಡಿದಂತಹ ಫೋಟೋ ಆಗಿತ್ತು. ಅದರ ಹಿಂದೆ ಸಮುದ್ರ ಮತ್ತು ಮುಳುಗುತ್ತಿರುವ ಸೂರ್ಯನ ಛಾಯೆ ಕೂಡ ಇತ್ತು. ಸಂಧ್ಯಾ ಈಗ ಎಲ್ಲ ಫೋಟೋಗಳನ್ನು ನಿಧಾನವಾಗಿ ಗಮನಿಸ್ತಾ ಇದ್ಲು. ಆಗಲೇ ಒಂದು ಫೋಟೋದಲ್ಲಿ ಅವರಿಬ್ಬರ ಹಿಂದೆ ಬ್ಯಾಗ್ ಓಪನ್ ಆಗಿತ್ತು. ಆ ಬಟ್ಟೆಗಳ ಮೇಲೆ ಒಂದು ಸಣ್ಣ ಬ್ಲೂ ಕಲರ್ ಸ್ವೆಟರ್ ಅನ್ನು ನೋಡ್ತಾಳೆ. ಸಂಧ್ಯಾ ಎಷ್ಟೋ ಪ್ರೀತಿಯಿಂದ ತನ್ನ ಕೈಯಾರೆ ತನ್ನ ಮಗುವಿಗಾಗಿ ರೆಡಿ ಮಾಡಿಟ್ಟಿದ್ದ ಸ್ವೆಟರ್ ಅದು. ಸಂಧ್ಯಾ ಈಗ ಶಾಕ್ನಿಂದ ನೋಡ್ತಾ ಇದ್ಲು. ಇಷ್ಟಕ್ಕೂ ಇವರು ಆ ಸ್ವೆಟರ್ ಅನ್ನು ಯಾಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಅವಳಿಗೆ ಅರ್ಥನೇ ಆಗಲಿಲ್ಲ. ಸಂಧ್ಯಾ ಈಗ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ಲು. ವಿಜಯ್ ಪೂರ್ತಿಯಾಗಿ ತನ್ನ ಹೆಂಡತಿಯನ್ನು ಮರೆತು ಬಿಟ್ಟಿದ್ದಿದ್ರೆ ಅವಳಿಗೆ ಅಷ್ಟೊಂದು ದುಃಖವೇನೂ ಆಗ್ತಾ ಇರ್ಲಿಲ್ವನೋ. ಆದರೆ ಅವನು ಪೂರ್ತಿಯಾಗಿ ಅವನನ್ನು ಮರೆತಿರಲಿಲ್ಲ. ಅವನು ಬೇಕಂತಲೇ ಮಗುವಿನ ಸ್ವೆಟರನ್ನು ತನ್ನ ರೂಮಿನಲ್ಲಿ ಆ ರೀತಿ ಇಟ್ಟುಕೊಂಡಿದ್ದ. ಅವನು ಆ ರೂಮಿನಲ್ಲಿ ತನ್ನ ಹೊಸ ಗರ್ಲ್ ಫ್ರೆಂಡ್ ಜೊತೆ ತನ್ನ ಹಸಿವನ್ನು ನೀಗಿಸಿಕೊಳ್ತಾ ಇದ್ದ. ಅವನಿಗೆ ಚೆನ್ನಾಗಿ ಗೊತ್ತು ನನ್ನ ಮಗು ಸಾಯುವ ಹಂತದಲ್ಲಿದೆ ಅಂತ. ಅವನಿಗೆ ಚೆನ್ನಾಗಿ ಗೊತ್ತು ನನ್ನ ಹೆಂಡತಿ ಎಷ್ಟೊಂದು ಒದ್ದಾಡ್ತಾ ಇದ್ದಾಳೆ ಅಂತ. ಆದರೂ ಅವನು ಆರಿಸಿಕೊಂಡಿದ್ದು ಮಾತ್ರ ಅವನ ಅಯ್ಯಾಶಿಯನ್ನು. ಅವನು ಅಂದುಕೊಳ್ತಾ ಇದ್ದ, ಕಳೆದ 3 ವರ್ಷದಿಂದ ಇವಳು ಯಾವತ್ತೂ ಏನೂ ಮಾತನಾಡಲಿಲ್ಲ. ಅದೇ ರೀತಿ ಈಗ ಕೂಡ ಎಲ್ಲವನ್ನೂ ಸಹಿಸಿಕೊಳ್ತಾಳೆ, ಏನೂ ಮಾತನಾಡೋದಿಲ್ಲ. ಸ್ವಲ್ಪ ದುಡ್ಡನ್ನು ಅವಳ ಮುಂದೆ ಬಿಸಾಕಿದ್ರೆ ಅವಳು ಸುಮ್ಮನಾಗಿ ಬಿಡ್ತಾಳೆ ಅಂತ. ಸಂಧ್ಯಾ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಸಂಧ್ಯಾ ಈಗ ತನ್ನ ಕಣ್ಣುಗಳನ್ನು ಬಿಟ್ಟಿದ್ಲು. ಅವಳ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಭಯ, ಯಾವುದೇ ರೀತಿಯ ಆಸೆ, ಆಕಾಂಕ್ಷೆಗಳು ಕೂಡ ಇರಲಿಲ್ಲ. ಸಂಧ್ಯಾ ಈಗ ರಮ್ಯಾಳ ಫೋಟೋಗಳನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ತಾಳೆ. ಅವಳು ಆ ಪ್ರೊಫೈಲನ್ನು ಕೂಡ ಸೇವ್ ಮಾಡಿ ಇಟ್ಕೊಂಡಿದ್ಲು. ಪ್ರಿಯಾ ಆಸ್ಪತ್ರೆಗೆ ಕಟ್ಟಿದ್ದ ಅಷ್ಟು ಬಿಲ್ಲುಗಳ ಅಕೌಂಟ್ನ ಮೊತ್ತವನ್ನು ಸಂಧ್ಯಾ ಈಗ ತನ್ನ ನೋಟ್ಸ್ನಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇದ್ಲು. ಅವಳು ಈಗ ತನ್ನ ಗಂಡ ಯಾವಾಗ ವಾಪಸ್ ಬರ್ತಾನೆ ಅಂತ ಎದುರು ನೋಡ್ತಾ ಇರಲಿಲ್ಲ. ಅವಳು ಈಗ ಯಾವಾಗ ನಾನು ನನ್ನ ಕೈಯಾರೆ ಈ ಮದುವೆಯನ್ನು ಮುರಿದು ಹಾಕಬೇಕು ಅಂತ ಕಾಯ್ತಾ ಇದ್ಲು. ಮಾರನೆಯ ದಿನ ಸಂಧ್ಯಾ ಅವರ ತಂದೆ ಆಸ್ಪತ್ರೆಗೆ ಬಂದಿದ್ರು. ತನ್ನ ತಂದೆಯನ್ನು ನೋಡಿ ಸಂಧ್ಯಾ ಈಗ ತುಂಬ ಜೋರಾಗಿ ಅಳಲು ಶುರು ಮಾಡಿದ್ಲು. ರಾಮಚಂದ್ರ ಅವರು ಮುಂದೆ ಬಂದು ತಮ್ಮ ಮಗಳನ್ನು ತಬ್ಬಿಕೊಂಡು ಸಮಾಧಾನ ಮಾಡ್ತಾ ಇದ್ರು. ಅವರು ಜೋರಾಗಿ ಅಳಲಿಲ್ಲ, ಆದರೆ ಅವರ ಕಣ್ಣುಗಳು, ಅವರ ಮನಸ್ಸು ಮಾತ್ರ ಹೇಳ್ತಾ ಇತ್ತು ಅವರಿಗೆ ಎಷ್ಟೊಂದು ದುಃಖವಾಗ್ತಾ ಇದೆ ಅಂತ. ಆ ತಂದೆ ಕೇಳಿದ್ರು, ನೀನು ಒಬ್ಬಳೇ ಈ ಆಸ್ಪತ್ರೆಯ ಬೆಡ್ ಮೇಲೆ ಸಾಯಬೇಕು ಅಂತ ಅಂದುಕೊಂಡಿದೀಯಾ? ಪ್ರಿಯಾ ನನಗೆ ಫೋನ್ ಮಾಡಲಿಲ್ಲ ಅಂದರೆ ನೀನಂತೂ ನನಗೆ ಯಾವತ್ತೂ ಸತ್ಯ ಹೇಳ್ತಾನೆ ಇರಲಿಲ್ಲ. ಅವರ ಮಾತುಗಳಲ್ಲಿ ಸಣ್ಣದಾಗಿ ಕೋಪವಿತ್ತು. ಅವರ ಕೋಪದಲ್ಲಿಯೂ ಆ ತಂದೆಯ ಪ್ರೀತಿ ಅಡಗಿತ್ತು. ಅವರು ಎಷ್ಟೋ ಅರ್ಥ ಮಾಡಿಸಿದ್ರು. ಇಂತಹ ದುರಾಸೆ ತುಂಬಿದ ಪರಿವಾರವನ್ನು ಬಿಟ್ಟು ಬಿಡಮ್ಮ, ಈ ವ್ಯಕ್ತಿಯನ್ನು ಮದುವೆ ಮಾಡಿಕೊಳ್ಬೇಡ ಅಂತ. ಆದರೆ ಸಂಧ್ಯಾ ತಂದೆಯ ಮಾತುಗಳನ್ನು ಕೇಳಿರಲಿಲ್ಲ. ಅವಳು ಮಾಡಿದ ಒಂದು ತಪ್ಪನ್ನು ಅವಳು ಈಗಲೂ ಒಂಟಿಯಾಗಿ ಅನುಭವಿಸ್ತಾ ಇದ್ಲು.
ತನ್ನ ಮಗಳನ್ನು ಈ ರೀತಿ ನೋಡುವುದು ಯಾವ ತಂದೆಗೂ ಅಷ್ಟೊಂದು ಸುಲಭವೇನೂ ಆಗಿರಲಿಲ್ಲ. ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ, ನನ್ನಿಂದ ತುಂಬ ದೊಡ್ಡ ತಪ್ಪಾಯಿತು ಅಂತ ಸಂಧ್ಯಾ ತನ್ನ ತಂದೆಯ ಭುಜದ ಮೇಲೆ ತಲೆಯನ್ನು ಇಟ್ಟು ಹೇಳ್ತಾ ಇದ್ಲು. ಆಗಲೇ ಸಂಧ್ಯಾ ನೋಡ್ತಾಳೆ, ಅವರಪ್ಪನ ಜೊತೆಯಲ್ಲಿ ಇನ್ನೊಬ್ಬರು ಯಾರೋ ವ್ಯಕ್ತಿ ನಿಂತುಕೊಂಡಿದ್ರು. ಆ ವ್ಯಕ್ತಿ ಒಳಗೆ ಬಂದು ಆಸ್ಪತ್ರೆಯ ಬಾಗಿಲನ್ನು ಮುಚ್ಚಿಬಿಟ್ರು. ಹೊರಗಿನ ಶಬ್ದಗಳು ಒಳಗೆ ಬರದೇ ಇರಲಿ ಅಂತ. ಆ ವ್ಯಕ್ತಿಯನ್ನು ನೋಡಿ ಸಂಧ್ಯಾ ಒಂದು ಕ್ಷಣ ಆಶ್ಚರ್ಯಚಕಿತಲಾಗಿದ್ಲು. ಯಾಕೆಂದ್ರೆ ಅವನು ಬೇರೆ ಯಾರೂ ಅಲ್ಲ, ಸಿದ್ಧಾರ್ಥ ಆಗಿದ್ದ. ಸಿದ್ಧಾರ್ಥ್, ಸಂಧ್ಯಾ ಅವರಿಬ್ಬರು ಸಣ್ಣ ವಯಸ್ಸಿನಿಂದಲೂ ಒಟ್ಟಿಗೆ ಓದಿ ಬೆಳೆದವರು. 10 ವರ್ಷದ ಮೊದಲು ಸಿದ್ಧಾರ್ಥ್ ವಿದೇಶಕ್ಕೆ ಹೊರಟು ಹೋಗಿದ್ದ. ಅವನು ಅಲ್ಲೇ ಕೆಲಸ ಮಾಡುತ್ತಾ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಗ್ರೂಪ್ನಲ್ಲಿ ಸಿಇಒ ಕೂಡ ಆಗಿದ್ದ. ಸಿದ್ಧಾರ್ಥ್ ಹೇಳ್ತಾ ಇದ್ದ, ಅಂಕಲ್, ನನಗೆ ರಾತ್ರಿ 3 ಗಂಟೆಯಲ್ಲಿ ಫೋನ್ ಮಾಡಿದ್ರು, ಇಲ್ಲಿನ ಯಾವುದೇ ಖರ್ಚುಗಳ ಬಗ್ಗೆ ನೀನು ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ. ಸಿದ್ಧಾರ್ಥ್ ಈಗ ಪ್ರಿಯಾಗೆ ಹೇಳ್ತಾ ಇದ್ದ, ನಾನು ಡೈರೆಕ್ಟರ್ ಜೊತೆ ಮಾತನಾಡಿದ್ದೇನೆ. ಇನ್ನು 15 ನಿಮಿಷದಲ್ಲಿ ಇಲ್ಲಿಗೆ ನರ್ಸ್ಗಳು ಬರ್ತಾರೆ. ಸಂಧ್ಯಾಳನ್ನು ಪ್ರೈವೇಟ್ನ ಸಿಂಗಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಅದೇ ರೂಮಿನಲ್ಲಿ ಮಗುವನ್ನು ಸಹ ಶಿಫ್ಟ್ ಮಾಡ್ತಾರೆ. ಅಲ್ಲೇ ಮಗುವಿಗೆ ಬೇಕಾದ ಎಲ್ಲ ಏರ್ಪಾಟುಗಳನ್ನು ಸಹ ಮಾಡಲಾಗುತ್ತೆ. ಹೊರಗೆ ನನ್ನ 2 ಮನುಷ್ಯರನ್ನು ಇಟ್ಟಿರ್ತೀನಿ. ಸಂಧ್ಯಾ ಒಪ್ಪಿಕೊಳ್ಳದೆ ಇದ್ರೆ ಈ ರೂಮಿನಲ್ಲಿ ಯಾರೂ ಬರಲು ಸಾಧ್ಯವಿಲ್ಲ. ಅವಳ ಗಂಡ ಆಗಲಿ ಅಥವಾ ಅವರ ಮನೆಯವರಾಗಲಿ. ಈ ಮಾತು ಕೇಳಿ ಪ್ರಿಯಾ ಆಶ್ಚರ್ಯದಿಂದ ಕಣ್ಣು ಬಾಯಿ ಬಿಟ್ಟುಕೊಂಡು ಅವರನ್ನೇ ನೋಡ್ತಾ ಇದ್ಲು. ಸುಮಾರು 2 ಗಂಟೆಯಷ್ಟೊತ್ತಿಗೆ ಸಂಧ್ಯಾ VIP ರೂಮ್ನಲ್ಲಿ ಶಿಫ್ಟ್ ಆಗಿಬಿಟ್ಟಿದ್ಲು. ರಾಮಚಂದ್ರ ಅವರು ಸೋಫಾದ ಮೇಲೆ ಕುಳಿತುಕೊಂಡಿದ್ರು. ಅವರು ತಮ್ಮ ಮಗಳನ್ನೇ ನೋಡ್ತಾ ಇದ್ರು. ಪ್ರಿಯಾ ಮತ್ತು ಸಿದ್ಧಾರ್ಥ್ ಪಕ್ಕದಲ್ಲೇ ಕುಳಿತುಕೊಂಡಿದ್ರು. ಅವರುಗಳು ಏನು ಡಾಕ್ಯುಮೆಂಟ್ಸ್ ಅನ್ನು ನೋಡ್ತಾ ಇದ್ರು. ಈಗ ಸಿದ್ಧಾರ್ಥ್ ಕೇಳ್ತಾನೆ, ನಿನಗೆ ಗೊತ್ತಾ, ನಿನ್ನನ್ನು ಇಂತಹ ಸ್ಥಿತಿಯಲ್ಲಿ ಬಿಟ್ಟು ಅವನು ಯಾವ ಅರ್ಜೆಂಟ್ ಕೆಲಸದ ಮೇಲೆ ಹೋಗಿದ್ದಾನೆ ಅಂತ. ಸಂಧ್ಯಾ ತುಂಬಾ ನಿಧಾನವಾಗಿ ಹೇಳಿದ್ಲು, ಅವನು ತನ್ನ ಹೊಸ PA ಜೊತೆ ಎಂಜಾಯ್ ಮಾಡಲು, ನನಗೆ ಮೋಸ ಮಾಡಿ ಅವನು ಹೊಸ ಜೀವನವನ್ನು ಶುರು ಮಾಡಲು. ಸಿದ್ಧಾರ್ಥ್ ಸ್ಟೇಟ್ಮೆಂಟ್ ಅನ್ನು ಹೊರಗೆ ತೆಗೆದು ಟೇಬಲ್ ಮೇಲೆ ಇಟ್ಟು, ಮಾತು ಕೇವಲ ಅಫೈರ್ನದ್ದು ಮಾತ್ರ ಆಗಿದ್ರೆ ಅವನು ನಿನ್ನ ಜೊತೆ ಇಂತಹ ನೀಚ ಕೆಲಸ ಮಾಡ್ತಾ ಇರಲಿಲ್ಲ. ನಿನ್ನ ಗಂಡನ ಕಂಪನಿ ಯಾವ ಕ್ಷಣದಲ್ಲಿ ಬೇಕಾದರೂ ಮುಳುಗಿ ಹೋಗಬಹುದು. ಕಂಪನಿಯ ಮೇಲೆ ಬ್ಯಾಂಕಿನಿಂದ ಕೋಟ್ಯಾಂತರ ರೂಪಾಯಿ ಲೋನ್ ಅನ್ನು ತೆಗೆದುಕೊಂಡಿದ್ದಾನೆ. ಅದಕ್ಕೆ ಅವನು ಟ್ಯಾಕ್ಸ್ ಕೂಡ ಇನ್ನೂ ಕಟ್ಟಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನು ಗೊತ್ತಾ, ಅವನು ಕೆಲವೊಂದು ಕಡೆಯಿಂದ ಸುಮಾರು 1.5 ಕೋಟಿಗಿಂತಲೂ ಹೆಚ್ಚಿನ ಸಾಲವನ್ನು ಮಾಡಿದ್ದಾನೆ. ಅವನ ಸುಳ್ಳು ಪ್ರಾಜೆಕ್ಟ್ಗಾಗಿ ಈ ಮಾತು ಕೇಳಿದ ತಕ್ಷಣ ಸಂಧ್ಯಾ ಶಾಕ್ ಆಗಿ ಹಾಗೆಯೇ ಕುಳಿತುಕೊಂಡು ಬಿಟ್ಟಿದ್ಲು. ಅವಳಿಗೆ ಇದರ ಬಗ್ಗೆ ಏನೂ ಮಾಹಿತಿನೇ ಇರಲಿಲ್ಲ. ಪ್ರಿಯಾ ಕೋಪದಿಂದ ಟೇಬಲ್ ಮೇಲೆ ಜೋರಾಗಿ ಹೊಡೆಯುತ್ತಾ, ಹಾಗಾದ್ರೆ ಈ ಟ್ರಿಪ್ಪು ಯಾವುದೇ ಎಂಜಾಯ್ಮೆಂಟ್ ಅಲ್ಲದೆ ಇದ್ರೆ ಆ ರಾಕ್ಷಸಿ ಯಾರು? ಸಿದ್ಧಾರ್ಥ್ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತುಕೊಂಡಿದ್ದ. ಅವನು ನಂತರ ಹೇಳ್ತಾನೆ, ರಮ್ಯಾ ಸೆಕ್ರೆಟರಿ ಅಲ್ಲ, ಅವಳದ್ದು ಒಂದು ಮೋಸದ ಜಾಲವಿದೆ. ಅವಳು ಇಂತಹ ಶ್ರೀಮಂತರಿಗಾಗಿ ಬಲೆ ಬೀಸ್ತಾ ಇರ್ತಾಳೆ. ಅವಳು ಶ್ರೀಮಂತರನ್ನು ಪೂರ್ತಿಯಾಗಿ ತನ್ನ ವಶದಲ್ಲಿ ಹಿಡಿದಿಟ್ಟುಕೊಳ್ತಾಳೆ. ಯಾರಾದರೂ ದೊಡ್ಡ ದೊಡ್ಡ ಕೋಟೀಶ್ವರರನ್ನು ನಿಮಗೆ ಭೇಟಿ ಮಾಡಿಸ್ತೀನಿ, ನಿಮ್ಮ ಕಂಪನಿಯನ್ನು ಉಳಿಸಲು ನಾನು ಅವರ ಕೈಯಿಂದ ಇನ್ವೆಸ್ಟ್ ಮಾಡಿಸ್ತೀನಿ ಅಂತ ಆಸೆ ಕೂಡ ತೋರಿಸ್ತಾಳೆ. ವಿಜಯ್ ಅವಳನ್ನು ಸಂತೋಷವಾಗಿ ಇಟ್ಟುಕೊಳ್ಳಲು, ಲೋನನ್ನು ತೀರಿಸಲು ಅವಳ ಸಹಾಯವನ್ನು ಪಡೆದುಕೊಂಡಿದ್ದಾನೆ. ಗೂಂಡಾಗಳು ಅವನ ಮೇಲೆ ಬಿದ್ದು ಅವನಿಗೆ ತೊಂದರೆ ಕೊಡುವುದಕ್ಕಿಂತ ಮೊದಲೇ ಅವನು ಅವರಿಗೆ ದುಡ್ಡನ್ನು ಕೊಡಬೇಕು ಅಂತ ಅಂದುಕೊಂಡಿದ್ದ. ಈ ಎಲ್ಲ ಮಾತುಗಳಿಗೂ ಸಂಧ್ಯಾ ಈ ರೀತಿ ನರಳುವುದಕ್ಕೂ ಏನು ಸಂಬಂಧ ಅಂತ ಪ್ರಿಯಾ ಯೋಚಿಸ್ತಾ ಇದ್ಲು. ಅವಳಿಗೆ ಅರ್ಥವೇ ಆಗಲಿಲ್ಲ ಇಷ್ಟಕ್ಕೂ ಅವನ ಉದ್ದೇಶವಾದರೂ ಏನಿತ್ತು ಅಂತ. ರಾಮಚಂದ್ರ ಅವರು ಇಷ್ಟೊತ್ತು ಸೈಲೆಂಟ್ ಆಗಿ ನಿಂತುಕೊಂಡಿದ್ರು. ಈಗ ಅವರಿಗೆ ತುಂಬಾ ಕೋಪ ಬಂದುಬಿಟ್ಟಿತ್ತು. ಅವರು ತುಂಬಾ ಕೋಪವಾಗಿ ಹೇಳಿದ್ರು, ಇದೆಲ್ಲವೂ ನನ್ನಿಂದಲೇ ನಡೆದಿರೋದು. ಅವನಿಗೆ ಗೊತ್ತಾಗ್ಬಿಟ್ಟಿತ್ತು ನಾನು ನನ್ನ ಜಮೀನನ್ನು ಮಾರಾಟ ಮಾಡಿದ್ದೀನಿ ಅಂತ, ಮತ್ತು ನನ್ನ ರಿಟೈರ್ಮೆಂಟ್ ದುಡ್ಡು ಕೂಡ ಸೇರಿಸಿ ಎಲ್ಲ ದುಡ್ಡನ್ನು ನಾನು ಫಿಕ್ಸ್ ಡಿಪಾಸಿಟ್ ಮಾಡಿದ್ದೀನಿ ಅಂತ. ಅವನು ಯಾವತ್ತು ನಿನ್ನನ್ನು ಏರ್ಪೋರ್ಟ್ನಲ್ಲಿ ಆ ರೀತಿ ಒಂಟಿಯಾಗಿ ಬಿಟ್ಟು ಹೋದ್ನೋ ಅದಕ್ಕೆ 1 ದಿನದ ಮೊದಲು ಅವನು ನಮ್ಮ ಮನೆಗೆ ಬಂದಿದ್ದ. ಅವನು ನನ್ನ ಕಾಲಿಗೆ ಬಿದ್ದು ನನ್ನ ಬಳಿ ಇದ್ದ ದುಡ್ಡನ್ನು ಕೇಳ್ತಾ ಇದ್ದ. ನಾನು ಅವನಿಗೆ ಖಂಡಿತವಾಗಿಯೂ ಹೇಳಿಬಿಟ್ಟೆ, ನಾನು ದುಡ್ಡು ಕೊಡೋದಿಲ್ಲ ಅಂತ. ಯಾಕೆಂದ್ರೆ ನನಗೆ ಚೆನ್ನಾಗಿ ಗೊತ್ತು ಅವನು ಎಷ್ಟೊಂದು ಮೋಸಗಾರ ಅಂತ. ಆ ನೀಚವಾದ ಮನುಷ್ಯ ನನ್ನ ಮೊಮ್ಮಗುವನ್ನು ಅಡ್ಡ ಇಟ್ಟುಕೊಂಡು ನನ್ನ ಬಳಿ ದುಡ್ಡನ್ನು ಲಪಟಾಯಿಸಬೇಕು ಅಂತ ಪ್ಲಾನ್ ಮಾಡಿದ್ದ. ನನ್ನ ಮೊಮ್ಮಗುವಿಗಾಗಿ ನಾನು ನನ್ನ ಉಳಿತಾಯದ ಎಲ್ಲ ಹಣವನ್ನು ಅವನಿಗೆ ಕೊಡಬೇಕು ಅನ್ನುವುದೇ ಅವನ ದುರಾಸೆ. ಸಂಧ್ಯಾ ಈಗ ಎಲ್ಲ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ಲು. ಆ ಬ್ಯಾಗ್ನಲ್ಲಿ ಅವನು ತನ್ನ ಮಗುವಿನ ಸ್ವೆಟರನ್ನು ಮಗುವಿನ ಚಿಂತೆಯಲ್ಲಿ ಇಟ್ಟುಕೊಂಡಿರಲಿಲ್ಲ.
ಅವನು ಅದನ್ನು ತನ್ನ ಅವಕಾಶಕ್ಕಾಗಿ ಬಳಸಿಕೊಳ್ಳಲು ತೆಗೆದುಕೊಂಡು ಹೋಗಿದ್ದ. ಅವನು ವಾಪಸ್ ಬಂದಾಗ ಅಳುತ್ತಿರುವ ನಾಟಕ ಮಾಡಿ ತನ್ನ ಮಾವನಿಂದ ಎಲ್ಲ ದುಡ್ಡನ್ನು ವಸೂಲಿ ಮಾಡೋಣ ಅಂತ ಸಂಧ್ಯಾಳನ್ನು ರಕ್ತದ ಮಡುವಿನಲ್ಲಿ ಬಿಟ್ಟು ಹೋಗಲು ಕಾರಣ ಲೋನನ್ನು ತೀರಿಸುವ ಸಮಯ ತುಂಬಾ ಹತ್ತಿರ ಬಂದುಬಿಟ್ಟಿತ್ತು. ಒಂದು ವೇಳೆ ಅವನು ಆಸ್ಪತ್ರೆಯಲ್ಲಿ ಇದ್ರೆ ಆ ಗೂಂಡಾಗಳು ಅವನನ್ನು ಅಲ್ಲಿ ಕೂಡ ಹುಡುಕಿಕೊಂಡು ಬರ್ತಾ ಇದ್ರು. ಅವನು ಈಗ ತನ್ನ ಸಣ್ಣ ಮಗು ಮತ್ತು ತನ್ನ ಹೆಂಡತಿಯನ್ನು ಬಲುಪಶುವನ್ನಾಗಿ ಮಾಡಿ ಓಡಿ ಹೋಗಿದ್ದ. ಸಂಧ್ಯಾ ಈಗ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಅಳ್ತಾ ಇದ್ಲು. ಅವಳಿಗೆ ಉಸಿರಾಡಲು ಕೂಡ ಈಗ ತುಂಬ ಕಷ್ಟವಾಗ್ತಾ ಇತ್ತು. ಸಿದ್ಧಾರ್ಥ್ ಈಗ ಸಂಧ್ಯಾಳನ್ನೇ ನೋಡುತ್ತಾ ಹೇಳ್ತಾನೆ, 10 ವರ್ಷದ ಮೊದಲು ನಾನು ನಿನ್ನನ್ನು ಬಿಟ್ಟು ಹೋಗಿದ್ದೆ, ನೀನು ಸುಖವಾಗಿ ಸಂತೋಷವಾಗಿ ಬದುಕಬೇಕು ಅಂತ. ಆದರೆ ಈ ದಿನ ನೋಡು, ನಿನ್ನ ಜೀವನ ಯಾವ ರೀತಿ ಆಗ್ಬಿಟ್ಟಿದೆ. ಇಂದಿನಿಂದ ನೀನು ಮತ್ತು ನಿನ್ನ ಮಗು ನನ್ನ ಜವಾಬ್ದಾರಿ. ನೀನು ಚಿಂತೆ ಮಾಡಬೇಡ, ನಾನು ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಬೇಡ, ಅವನನ್ನು ನೀವು ಏನೂ ಮಾಡಬೇಡಿ. ನೀವು ನನಗಾಗಿ ಇಷ್ಟೊಂದು ಯೋಚನೆ ಮಾಡಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ಆದರೆ ನನ್ನ ಜೀವನದಲ್ಲಿ ಏನು ನಡೀತಾ ಇದೆಯೋ, ಇದೆಲ್ಲ ಏನು ಕಸ ತುಂಬಿಕೊಂಡಿದೆಯೋ ಅದೆಲ್ಲವನ್ನು ನಾನು ಖುದ್ದು ನನ್ನ ಕೈಯಾರೆ ಕ್ಲೀನ್ ಮಾಡ್ತೀನಿ. ಈ ಮನುಷ್ಯನಿಂದ, ಅವನ ಇಂತಹ ನೀಚ ಬುದ್ಧಿಯಿಂದ ನಿಮ್ಮ ಕೈಗಳಿಗೆ ಕಲಂಕ ಅಂಟುವುದು ನನಗೆ ಸ್ವಲ್ಪ ಕೂಡ ಇಷ್ಟವಾಗೋದಿಲ್ಲ. ಸಿದ್ಧಾರ್ಥ್ ಒಂದು ಕ್ಷಣ ಶಾಕ್ ಆಗಿ ಅವಳನ್ನೇ ನೋಡ್ತಾ ಇದ್ದ. ಇವಳು ಮೊದಲಿದ್ದ ಸಂಧ್ಯಾ ಅಲ್ಲ. ಮೊದಲ ಸಂಧ್ಯಾ ತುಂಬ ಸೂಕ್ಷ್ಮ ಸ್ವಭಾವ, ತುಂಬ ಅಮಾಯಕಳು. ಅವಳಿಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈ ಸಂಧ್ಯಾ ತುಂಬ ಕಠಿಣವಾಗಿ ಬಿಟ್ಟಿದ್ಲು. ಅವಳ ಕಣ್ಣುಗಳಲ್ಲಿ ಕೋಪ ಎದ್ದು ಕಾಣಿಸ್ತಾ ಇತ್ತು. ಅವಳು ಈಗ ಅಮಾಯಕಳಾಗೇನೂ ಇರಲಿಲ್ಲ. ಅವಳು ಈಗ ಒಬ್ಬ ತಾಯಿಯಾಗಿದ್ಲು. ಒಬ್ಬ ತಾಯಿಯನ್ನು ಕೆಣಕಿದಾಗ, ಅವಳ ಮುಂದೆ ಅವಳ ಮಗುವಿಗೆ ತೊಂದರೆಯನ್ನು ಕೊಟ್ಟಾಗ ಅವಳು ಕಾಲಿಯ ರೂಪವಾಗಿ ಎದ್ದು ಬರ್ತಾಳೆ. ಸಂಧ್ಯಾ ಹೇಳ್ತಾ ಇದ್ಲು, ಪ್ರಿಯಾ, ಡೈವರ್ಸ್ ಪೇಪರ್ಸನ್ನು ರೆಡಿ ಮಾಡಿಸು, ಪ್ರಾಪರ್ಟಿಯನ್ನು ಕೂಡ ಸೀಸ್ ಮಾಡಲು ಆರ್ಡರ್ ತೆಗೆದುಕೊಂಡು ಬನ್ನಿ. ಸುಮಾರು 1 ವಾರದ ನಂತರ ಸಂಧ್ಯಾ ಈಗ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿದ್ಲು. ಆದರೆ ಮಗು ಮಾತ್ರ ಇನ್ನೂ ಆಸ್ಪತ್ರೆಯಲ್ಲಿಯೇ ಇತ್ತು. ಡಾಕ್ಟರ್ ಹೇಳ್ತಾ ಇದ್ರು, ಲಂಗ್ಸ್ ಇನ್ನೂ ಸಂಪೂರ್ಣವಾಗಿ ವಿಕಸಿತವಾಗಿಲ್ಲ. ಆ ಗ್ಲಾಸ್ನ ಡೋರ್ನಿಂದ ತನ್ನ ಮಗುವನ್ನು ಆ ರೀತಿ ನೋಡಿ ಅವಳ ಕರುಳು ಕಿತ್ತು ಬಂದಂತೆ ಆಗ್ತಾ ಇತ್ತು. ಸಿದ್ಧಾರ್ಥ್ ಅವಳನ್ನು ಕರೆದುಕೊಂಡು ಹೋಗಲು ಬಂದಿದ್ದ. ಅವರ ತಂದೆಯ ಸಣ್ಣ ಮನೆಗೆ ಅವಳನ್ನು ಕರೆದುಕೊಂಡು ಹೋಗಲಿಲ್ಲ. ಅವನು ಈಗ ಒಂದು ದೊಡ್ಡ ಸುರಕ್ಷಿತವಾದ ಫ್ಲಾಟ್ಗೆ ಅವಳನ್ನು ಕರೆದುಕೊಂಡು ಹೋದ. ಅಲ್ಲಿ ಯಾವುದೇ ದುಃಖವಿರಲಿಲ್ಲ, ಯಾವುದೇ ಚಿಂತೆ ಕೂಡ ಇರಲಿಲ್ಲ. ಪ್ರಿಯಾ ಅಲ್ಲಿ ಕೂಡ ಸಂಧ್ಯಾಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾ ಇದ್ಲು. ಸಿದ್ಧಾರ್ಥ್ ಮಗುವಿನ ಸಾಮಾನುಗಳನ್ನು ಟೇಬಲ್ ಮೇಲೆ ಇಟ್ಟು, ನೀನು ಇಲ್ಲಿ ಆರಾಮವಾಗಿರಬಹುದು. ಏನಾದರೂ ಸಮಸ್ಯೆ ಬಂದಿರೆ, ಏನಾದರೂ ಅವಶ್ಯಕತೆ ಇದ್ದರೆ ತಕ್ಷಣ ನನಗೆ ಫೋನ್ ಮಾಡು. ನೀನು ಮೊದಲು ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೋ. ನೀನು ಚೆನ್ನಾಗಿ ತಿಂದ್ರೇನೆ ಅಲ್ವಾ ಮಗುವಿಗೆ ಇಲ್ಲಿಂದ ಹಾಲನ್ನು ಕಲಿಸಿಕೊಡಲು ಸಾಧ್ಯ ಅಂತ ಹೇಳ್ತಾ ಇದ್ದ. ಆ ದಿನ ಮಧ್ಯಾಹ್ನ ಎಲ್ಲರೂ ಹಾಲಿನಲ್ಲಿ ಕುಳಿತುಕೊಂಡಿದ್ರು. ಲಾಯರ್ ಕಳಿಸಿಕೊಟ್ಟಿದ್ದ ಡೈವರ್ಸ್ ಪೇಪರ್ಸ್ ಅಲ್ಲೇ ಟೇಬಲ್ ಮೇಲೆ ಬಿದ್ದಿದ್ವು. ಮತ್ತೊಂದು ಕಡೆ ಆ ಫೋಟೋಗಳು ಸಹ ಟೇಬಲ್ ಮೇಲೆ ಇದ್ದವು. ಆಗಲೇ ಸಂಧ್ಯಾ ಅವಳ ಫೋನ್ ಜೋರಾಗಿ ರಿಂಗ್ ಆಗ್ತಾ ಇತ್ತು. ಸ್ಕ್ರೀನ್ ಮೇಲೆ ವಿಜಯ್ನ ಹೆಸರು ಬಂದಿತ್ತು. ಇಷ್ಟು ದಿನಗಳ ನಂತರ, ಇಷ್ಟೊಂದು ನಾಟಕ ಮಾಡಿದ ನಂತರ ಆ ಮನುಷ್ಯ ಈಗ ಫೋನ್ ಮಾಡ್ತಾ ಇದ್ದ. ಸಂಧ್ಯಾ ಆ ಫೋನನ್ನೇ ನೋಡ್ತಾ ಇದ್ಲು. ಅವಳ ಮುಖದ ಮೇಲೆ ಒಂದು ಸಣ್ಣ ನಗು ಮಾತ್ರ ಕಾಣಿಸ್ತಾ ಇತ್ತು. ಈಗ ಅವಳ ಮುಖದ ಮೇಲೆ, ಅವಳ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಭಯವಿರಲಿಲ್ಲ. ಸಂಧ್ಯಾ ಈಗ ಫೋನನ್ನು ಅಟೆಂಡ್ ಮಾಡಿ ಸ್ಪೀಕರನ್ನು ಆನ್ ಮಾಡ್ತಾಳೆ. ಹಲೋ, ಅವಳು ತುಂಬ ಶಾಂತವಾಗಿ ಮಾತನಾಡಿದ್ಲು. ಮತ್ತೊಂದು ಕಡೆಯಿಂದ ಅವನು ಈಗಲೂ ತುಂಬ ಅಹಂಕಾರದಿಂದ, ತುಂಬ ಅಧಿಕಾರದಿಂದ ಹೇಳ್ತಾ ಇದ್ದ. ಸಂಧ್ಯಾ, ನಿನಗೇನಾದರೂ ಹುಚ್ಚುಕಿಚ್ಚು ಹಿಡಿದಿದೆಯಾ? ಇಷ್ಟೊಂದು ದಿನದಿಂದ ನೀನು ನನ್ನ ಫೋನನ್ನು ಯಾಕೆ ಅಟೆಂಡ್ ಮಾಡ್ತಾ ಇಲ್ಲ? ನಿನ್ನ ತಂದೆ ಕೂಡ ನನ್ನ ಫೋನನ್ನು ಅಟೆಂಡ್ ಮಾಡ್ತಾ ಇಲ್ವಲ್ಲ? ನೀವಿಬ್ಬರು ಸೇರಿಕೊಂಡು ಮತ್ತೆ ಏನಾದರೂ ಹೊಸ ನಾಟಕ ಶುರು ಮಾಡಿಬಿಟ್ಟಿದ್ದೀರಾ? ನೀನು ನಿನ್ನ ಮುಖವನ್ನು ತಿರುಗಿಸಿಕೊಂಡು ನಿನ್ನ ತವರು ಮನೆಗೆ ಹೊರಟು ಹೋಗಿದೀಯಾ? ನನ್ನ ಬಳಿ ಇಂತಹ ಸಣ್ಣ ಪುಟ್ಟ ನಾಟಕಗಳಿಗೆ ಈಗ ಸಮಯವಿಲ್ಲ. ಅವನು ಒಂದೇ ಒಂದು ಕ್ಷಣ ಕೂಡ ನಿಂತುಕೊಳ್ಳದೆ ಸತತವಾಗಿ ಬಾಯಿಗೆ ಬಂದಿದ್ದೆಲ್ಲವನ್ನೂ ಹೇಳ್ತಾನೆ ಇದ್ದ. ಅವನು ಒಂದೇ ಒಂದು ಸಾರಿ ಕೂಡ ಕೇಳಲಿಲ್ಲ, ನೀನು ಹೇಗಿದೆಯಾ, ಮಗು ಹೇಗಿದೆಯಾ ಅಂತ. ಸಂಧ್ಯಾ ಒಂದೇ ಒಂದು ಮಾತು ಕೂಡ ಮಾತನಾಡಲಿಲ್ಲ. ವಿಜಯ್ ಕೋಪವಾಗಿ ಹೇಳ್ತಾನೆ, ಸಂಧ್ಯಾ, ನೀನು ನನ್ನ ಮಾತನ್ನು ಗಮನವಿಟ್ಟು ಕೇಳು. ನನ್ನ ಕಂಪನಿಯನ್ನು ಉಳಿಸಿಕೊಳ್ಳಲು ನಾನು ಹಗಲು ರಾತ್ರಿ ಎನ್ನದೆ ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ಸಾಯಂಕಾಲ ನಾನು ಮನೆಗೆ ವಾಪಸ್ ಬರ್ತಾ ಇದ್ದೀನಿ. ರಾತ್ರಿ ನನ್ನ ಇನ್ವೆಸ್ಟರ್ಗಳನ್ನು, ನನ್ನ ಕೆಲವು ಸ್ನೇಹಿತರನ್ನು ಊಟಕ್ಕಾಗಿ ಮನೆಗೆ ಕರೆದಿದ್ದೀನಿ. ನೀನು ತಕ್ಷಣ ನಿನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡು, ಮನೆಗೆ ವಾಪಸ್ ಬಂದುಬಿಡು.
ನಾವು ಮನೆಗೆ ಬರುವಷ್ಟರಲ್ಲಿ ಮನೆಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡು, ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊಂಡು ನೀಟಾಗಿ ರೆಡಿಯಾಗಿ ಮಾರ್ಕೆಟಿಗೆ ಹೋಗಿ ಒಳ್ಳೆಯ ಮಟನ್ ಮತ್ತು ನಾಟಿ ಚಿಕನ್ ಅನ್ನು ತೆಗೆದುಕೊಂಡು ಬಾ. ಅಡಿಗೆಯನ್ನು ತುಂಬ ರುಚಿಯಾಗಿ ತಯಾರು ಮಾಡಬೇಕು. ಈ ರಾತ್ರಿ ಈ ಇನ್ವೆಸ್ಟರ್ಗಳ ಜೊತೆ ನನ್ನ ಡೀಲ್ ಏನಾದರೂ ಸೆಟ್ ಆದರೆ ನನ್ನ ಕಂಪನಿ ಆಕಾಶದಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಇದರಿಂದ ನಿನಗೂ ಕೂಡ ಲಾಭವಾಗುತ್ತೆ. ಆದ್ದರಿಂದ ಅಲ್ಲಿ ನೀನು ನಿನ್ನ ಈ ಅಳುವ ಮೂತಿಯನ್ನು ಇಟ್ಟುಕೊಂಡು ನಿಂತ್ಕೊಂಡಿರಬೇಡ. ಇದು ನನ್ನ ಗೌರವದ ಪ್ರಶ್ನೆ. ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಪ್ರಿಯಾ ತುಂಬ ಕೋಪ ಮಾಡಿಕೊಳ್ತಾಳೆ. ಅವಳು ಕೈಯಲ್ಲಿದ್ದ ಕಪ್ಪನ್ನು ಟೇಬಲ್ ಮೇಲೆ ಕುಕ್ಕಿ ಫೋನನ್ನು ಕಿತ್ತುಕೊಳ್ಳಲು ಪ್ರಯತ್ನ ಪಡ್ತಾಳೆ. ಆದರೆ ಸಡನ್ ಆಗಿ ಸಿದ್ಧಾರ್ಥ್ ತನ್ನ ಕೈಯನ್ನು ಅಡ್ಡ ಹಾಕ್ತಾನೆ. ಅವನು ಕೇವಲ ಸಂಧ್ಯಾಳನ್ನು ಮಾತ್ರ ನೋಡ್ತಾ ಇದ್ದ. ಸಂಧ್ಯಾ ಈಗ ಏನು ಮಾಡ್ತಾಳೆ ಅಂತ. ಸಂಧ್ಯಾ ಈಗ ದೀರ್ಘವಾದ ಉಸಿರನ್ನು ತೆಗೆದುಕೊಂಡಿದ್ಲು. ಅವಳು ತುಂಬ ಶಾಂತವಾಗಿ ಹೇಳ್ತಾಳೆ, ನಿನ್ನ ಮಾತು ಪೂರ್ತಿ ಆಯ್ತಾ? ತನ್ನ ಹೆಂಡತಿ ಆ ರೀತಿ ಮಾತನಾಡಿದ್ದನ್ನು ಕೇಳಿ ವಿಜಯ್ ಒಂದು ಕ್ಷಣ ಗಾಬರಿ ಬೀಳ್ತಾನೆ. ಸಂಧ್ಯಾ ಇಷ್ಟೊಂದು ಶಾಂತವಾಗಿ ಈ ರೀತಿ ಮಾತನಾಡಬಹುದು ಅಂತ ಅವನು ಊಹಿಸಿರಲಿಲ್ಲ. ಸಂಧ್ಯಾ, ನೀನು ಏನು ನಾಟಕ ಆಡ್ತಾ ಇದೆಯಾ? ನಾನು ಇಷ್ಟೊತ್ತು ಏನು ಹೇಳಿದೆ ಅಂತ ನಿನಗೆ ಚೆನ್ನಾಗಿ ಕೇಳಿಸ್ತಾನೆ. ನನಗೆ ಕೋಪವನ್ನು ತರಿಸಬೇಡ. ಸಂಧ್ಯಾ ಈಗ ತುಂಬ ಶಾಂತವಾಗಿ, ಈ ರಾತ್ರಿ ಪಾರ್ಟಿಗಾಗಿ ನಾನು ಆಹಾರವನ್ನು ತಯಾರು ಮಾಡೋದಿಲ್ಲ ಅಂತ ಹೇಳ್ತಾಳೆ. ನಿನಗೆ ಅಷ್ಟೊಂದು ಧೈರ್ಯ ಬಂದುಬಿಡ್ತಾ? ನನಗೇನೆ ಇಲ್ಲ ಅಂತ ಹೇಳಲು ನಿನಗೆ ದುಡ್ಡಿನ ಅಹಂಕಾರ ಬಂದುಬಿಟ್ಟಿದೆ ಅಂತ ಅವನು ಫೋನಿನಲ್ಲಿ ಜೋರಾಗಿ ಕಿರುಚಾಡ್ತಾ ಇದ್ದ. ಸಂಧ್ಯಾ ತುಂಬ ಶಾಂತವಾಗಿ, ಇಲ್ಲ, ಆ ರೀತಿ ಏನೂ ಇಲ್ಲ, ನಾನು ಬೆಡ್ ರೆಸ್ಟ್ನಲ್ಲಿ ಇದ್ದೇನೆ, ನನ್ನ ಬಾಯ್ ಫ್ರೆಂಡ್ ಮನೆಯಲ್ಲಿ ಅಂತ ಹೇಳ್ತಾಳೆ. ಅವಳು ಎಷ್ಟೊಂದು ನಿಧಾನವಾಗಿ ಹೇಳಿದ್ಲು ಆ ಶಬ್ದವನ್ನು. ಅಂದರೆ ಆ ಶಬ್ದ ಅವನ ಕಿವಿಯಲ್ಲಿ ಸಿಡಿಮದ್ದಿನ ಹಾಗೆ ಸೌಂಡ್ ಮಾಡಿತ್ತು. ಅವನು ತಕ್ಷಣ ತುಂಬ ಜೋರಾಗಿ ಗಾಡಿಯನ್ನು ಬ್ರೇಕ್ ಹೊಡೆದ ಹಾಗೆ ಅನ್ನಿಸ್ತಾ ಇತ್ತು. ಹಿಂದೆಯಿಂದ ಎಷ್ಟೊಂದು ಗಾಡಿಗಳ ಆರನ್ ಸೌಂಡ್ ಕೇಳಿಸ್ತಾ ಇತ್ತು. ಅವನು ಗಾಬರಿಯಾಗಿ ಕೇಳ್ತಾನೆ, ಸಂಧ್ಯಾ, ನಿನಗೇನಾದರೂ ಹುಚ್ಚಿಡ್ದಿದ್ಯಾ? ನೀನು ಇದೆಂಥ ತಲೆ ಕೆಟ್ಟ ಮಾತುಗಳನ್ನು ಹೇಳ್ತಾ ಇದೀಯಾ? 8 ತಿಂಗಳಲ್ಲಿ ಎಂತಹ ಬೆಡ್ ರೆಸ್ಟ್? ಈ ಹೊಸ ಫ್ರೆಂಡ್ ಯಾರು? ನೀನು ನನ್ನನ್ನು ಮೋಸ ಮಾಡ್ತಾ ಇದೀಯಾ? ನೀನು ನನ್ನನ್ನು ಹುಚ್ಚ ಅಂತ ಅಂದುಕೊಂಡು ಬಿಟ್ಟಿದೀಯಾ? ಈ ಮಾತುಗಳನ್ನು ಹೇಳಬೇಕಾದ್ರೆ ಅವನ ಧ್ವನಿ ನಡುಗ್ತಾ ಇತ್ತು. ಅವನು ಅಂದುಕೊಳ್ತಾ ಇದ್ದ, ನನ್ನ ಹೆಂಡತಿ ಕೋಪದಲ್ಲಿ ಈ ರೀತಿ ಹೇಳ್ತಾ ಇದ್ದಾಳೆ ಅಂತ. ಸಂಧ್ಯಾ ತುಂಬ ಆರಾಮವಾಗಿ ಕಾಲನ್ನು ಕಟ್ ಮಾಡಿಬಿಟ್ಟಿದ್ಲು. ಅವಳು ಇನ್ನೇನು ಹೆಚ್ಚಾಗಿ ಮಾತನಾಡಲೇ ಇಲ್ಲ. ಅವಳು ಈಗ ಗಂಡನಿಗೆ ಆ ಫೋಟೋಗಳನ್ನು ಶೇರ್ ಮಾಡಿದ್ಲು. ಮೊದಲನೆಯ ಫೋಟೋ ತನ್ನ ಮಗುವಿನ. ಆ ಸಣ್ಣ ಮಗು ಆಸ್ಪತ್ರೆಯ ಬೆಡ್ ಮೇಲೆ ಅಷ್ಟೊಂದು ವೈರ್ಗಳ ಮಧ್ಯೆ ಆಕ್ಸಿಜನ್ನಲ್ಲಿ ಆ ರೀತಿ ಇರುವಂಥದ್ದು. ಸಾವು ಬದುಕಿನ ಮಧ್ಯೆ ಆ ಎಳೆ ಕಂದನ ಫೋಟೋ. ಎರಡನೆಯದ್ದು ಆಸ್ಪತ್ರೆಯ ಡಿಸ್ಚಾರ್ಜ್ ಸಮರಿ. ಅದರಲ್ಲಿ ನೀಟಾಗಿ ಬರೆಯಲಾಗಿತ್ತು, ಏರ್ಪೋರ್ಟ್ನಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಹಿಳೆಯನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಎಮರ್ಜೆನ್ಸಿಯಲ್ಲಿ ಆಪರೇಷನ್ ಮಾಡಿ ಮಗುವನ್ನು ಹೊರ ತೆಗೆಯಲಾಗಿದೆ ಅಂತ. ಮೂರನೆಯದಾಗಿ ಡೈವರ್ಸ್ ಪೇಪರ್ಸ್. ಅದರ ಮೇಲೆ ಸಂಧ್ಯಾಳ ಸೈನ್ ಕೂಡ ಇತ್ತು. ಅದರ ಜೊತೆ ಪೂರ್ತಿ ಆಸ್ತಿಯನ್ನು, ಬ್ಯಾಂಕ್ ಅಕೌಂಟನ್ನು ಸೀಸ್ ಮಾಡಬೇಕು ಎನ್ನುವ ಆರ್ಡರ್ ಕೂಡ ಇತ್ತು. ಫೋಟೋ ಸೆಂಡ್ ಮಾಡಿದ ತಕ್ಷಣ 2 ಬ್ಲೂ ಟಿಕ್ ಕೂಡ ಬಂದಿತ್ತು. ಕೆಲವೇ ಸೆಕೆಂಡ್ಗಳಲ್ಲಿ ಪದೇ ಪದೇ ಸಂಧ್ಯಾಳ ಫೋನ್ ರಿಂಗ್ ಆಗ್ತಾನೆ ಇತ್ತು. ಫೋನನ್ನು ಅಟೆಂಡ್ ಮಾಡದೇ ಇದ್ದಾಗ ಅವನು ಈಗ ಮೆಸೇಜ್ಗಳನ್ನು ಹಾಕ್ತಾ ಇದ್ದ. ಸಂಧ್ಯಾ, ಇದೆಲ್ಲ ಏನು? ನನ್ನ ಮಗುವಿಗೆ ಏನಾಗ್ಬಿಟ್ಟಿದೆ? ಮಗು ಆ ಸ್ಥಿತಿಯಲ್ಲಿ ಯಾಕೆ ಇದೆ? ದಯವಿಟ್ಟು ಫೋನನ್ನು ಅಟೆಂಡ್ ಮಾಡು. ನೀನು ಯಾವ ಆಸ್ಪತ್ರೆಯಲ್ಲಿದೆಯಾ? ದಯವಿಟ್ಟು ನನಗೆ ತಿಳಿಸು. ಸಂಧ್ಯಾ, ದಯವಿಟ್ಟು ನನಗೆ ಹೇಳು. ಇಷ್ಟಕ್ಕೂ ನೀನು ಈಗ ಎಲ್ಲಿದೆಯಾ ಅಂತ ಅವನು ಕೇಳ್ಕೊಳ್ತಾ ಇದ್ದ. ಅವನೊಳಗಿದ್ದ ಎಲ್ಲ ಅಹಂಕಾರ, ಎಲ್ಲ ಈಗೋ ಈಗ ಎಲ್ಲೋ ಮಾಯವಾಗಿ ಬಿಟ್ಟಿತ್ತು. ಯಾವ ಮಹಿಳೆಯನ್ನು ಒಂಟಿಯಾಗಿದ್ದಾಳೆ, ಇವಳಿಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಇವಳಿಂದ ಏನೂ ಮಾಡಲು ಸಾಧ್ಯವಿಲ್ಲ ಅಂದುಕೊಂಡು ಮತ್ತೆ ದಾರಿಯಲ್ಲಿ ಬಿಟ್ಟು ಹೋಗಿದ್ನೋ, ಅವಳು ಈಗ ಸಿಂಹದಂತೆ ಗರ್ಜಿಸುತ್ತಾ ಅವನ ಜೀವನಕ್ಕೆ ಅವಳು ಮುಳುವಾಗ್ತಾಳೆ ಅಂತ ಅವನು ಊಹೆ ಕೂಡ ಮಾಡಿರಲಿಲ್ಲ. ಸಂಧ್ಯಾ ಈಗ ಮೆಸೇಜ್ಗಳನ್ನು ನೋಡ್ತಾ ಇದ್ಲು. ಅದನ್ನು ನೋಡಿ ಅವಳಿಗೆ ತುಂಬ ಸಮಾಧಾನವಾಗಿತ್ತು. ಸಂಧ್ಯಾ ಈಗ ಅವನ ನಂಬರನ್ನು ಸಹ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಿಬಿಟ್ಟಿದ್ಲು. ಸಂಧ್ಯಾ ಈಗ ಸಿದ್ಧಾರ್ಥ್ನನ್ನು ನೋಡಿ, ಸಿದ್ಧಾರ್ಥ್, ಈ ದಿನ ರಾತ್ರಿ ಅಲ್ಲಿಗೆ ಬರುವ ಇನ್ವೆಸ್ಟರ್ಗಳು ಅವನು ಯಾರನ್ನು ನನಗೆ ಸಹಾಯ ಮಾಡಿ ಅಂತ ಕೇಳ್ಕೋಬೇಕು ಅಂದುಕೊಳ್ತಾ ಇದ್ದಾನೋ ಅದು ನೀವೇ ಅಲ್ವಾ ಅಂತ ಕೇಳ್ತಾಳೆ. ಸಿದ್ಧಾರ್ಥ್ ಈಗ ಗಂಭೀರವಾಗಿದ್ದ. ಅವನ ಮುಖದ ಮೇಲೆ ಒಂದು ಸಣ್ಣ ಮುಗುಳ್ನಗೆ ಇತ್ತು. ಹೌದು ಸಂಧ್ಯಾ, ಅದು ನಾನೇ ಅಂತ ಹೇಳ್ತಾನೆ. ವಿಜಯ್ ಈಗ ತುಂಬ ಬೇಗ ಆಸ್ಪತ್ರೆಗೆ ಬಂದು ಬಿಟ್ಟಿದ್ದ. ಅವನು ರಿಸೆಪ್ಷನ್ನಲ್ಲಿ ಕೇಳ್ತಾ ಇದ್ದ, ಸಂಧ್ಯಾ ಸುಮಾರು 10 ದಿನದ ಮೊದಲು ಇದೇ ಹಾಸ್ಪಿಟಲ್ನಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಅಡ್ಮಿಟ್ ಆಗಿದ್ರು. ಅವರು ಈಗ ಎಲ್ಲಿದ್ದಾರೆ, ರೂಮ್ ನಂಬರ್ ಏನು ಅಂತ ಆಸ್ಪತ್ರೆಯವರು ಕಂಪ್ಯೂಟರ್ನಲ್ಲಿ ಚೆಕ್ ಮಾಡಿ, ಸರ್, ಸಂಧ್ಯಾ ಅವರು ನಿನ್ನೆನೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದಾಗ ವಿಜಯ್ ಕೋಪವಾಗಿ ಕಿರುಚಾಡ್ತಾ ಹೇಳ್ತಾನೆ,
ನಿನಗೇನಾದರೂ ಹುಚ್ಚಿಡಿದು ಬಿಟ್ಟಿದೆಯಾ? ನನ್ನ ಮಗು ಕೇವಲ 8 ತಿಂಗಳಲ್ಲಿ ಜನಿಸಿದೆ. ಅಷ್ಟು ಬೇಗ ಡಿಸ್ಚಾರ್ಜ್ ಆಗಲು ಹೇಗೆ ಸಾಧ್ಯ? ನೀವೇನಾದರೂ ತಮಾಷೆ ಮಾಡ್ತಾ ಇದ್ದೀರಾ ನನ್ನ ಜೊತೆ ಅಂತ ಕೋಪವಾಗಿ ಕೂಗಾಡ್ತಾ ಇದ್ದ. ಇಲ್ಲ ಸರ್, ಅವರ ಪರಿವಾರದವರು ಅವರನ್ನು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಮಾತು ಕೇಳಿ ವಿಜಯ್ ಶಾಕ್ ಆಗಿಬಿಟ್ಟಿದ್ದ. ಅವನು ಈಗ ಯೋಚಿಸ್ತಾ ಇದ್ದ, ಅವಳ ತಂದೆ ಕೇವಲ ಒಬ್ಬ ರಿಟೈರ್ಡ್ ಆಫೀಸರ್ ಅಷ್ಟೇ. ಅವರ ಬಳಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಲು ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅವನು ತಕ್ಷಣ ಆಸ್ಪತ್ರೆಯಿಂದ ಹೊರಗೆ ಬಂದು ಸಂಧ್ಯಾ ಕೆಲಸ ಮಾಡುತ್ತಿದ್ದ ಅವಳ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಅಂಗಡಿ ಮುಚ್ಚಲಾಗಿತ್ತು. ಅಂಗಡಿಯನ್ನು ಕೆಲವು ದಿನ ಬಂದ್ ಮಾಡಲಾಗಿದೆ ಅಂತ ಅಲ್ಲಿ ಬೋರ್ಡ್ ಮೇಲೆ ಬರೆಯಲಾಗಿತ್ತು. ಅವನು ಈಗ ಕೈ ಕಾಲುಗಳು ತಣ್ಣಗಾಗಿ ಬಿಟ್ಟಿದ್ವು. ಅವನಿಗೆ ಅರ್ಥನೇ ಆಗಲಿಲ್ಲ, ಇಷ್ಟಕ್ಕೂ ನನ್ನ ಹೆಂಡತಿ ಮತ್ತು ಮಗು ಎಲ್ಲಿದ್ದಾರೆ ಅಂತ. ಆಗಲೇ ಅವನ ತಲೆಯಲ್ಲಿ ಒಂದು ಯೋಚನೆ ಬಂದಿತ್ತು. ಅವಳು ಖಂಡಿತ ಅವರ ತಂದೆಯ ಆ ಸಣ್ಣ ಮನೆಗೆ ಹೋಗಿರ್ತಾಳೆ ಅಂತ. ತನ್ನ ತಂದೆಯ ಮನೆಯಲ್ಲಿ ಸಂಧ್ಯಾ ಬಟ್ಟೆಗಳನ್ನು ಪ್ಯಾಕ್ ಮಾಡ್ತಾ ಇದ್ಲು. ಈ ದಿನವೇ ಅವಳು ಪೂರ್ತಿಯಾಗಿ ಆ ದೊಡ್ಡ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಬೇಕಾಗಿತ್ತು. ಅಲ್ಲಿನ ಸೆಕ್ಯೂರಿಟಿ ಅವಳನ್ನು ಈ ಕೆಟ್ಟ ಜನರ ಕೈಯಿಂದ ಕಾಪಾಡಲು ಸಿದ್ಧವಾಗಿದ್ರು. ಸಿದ್ಧಾರ್ಥ್ ಅವಳ ಪಕ್ಕದಲ್ಲಿ ನಿಂತುಕೊಂಡು ಸಾಮಾನುಗಳನ್ನು ಪ್ಯಾಕ್ ಮಾಡಲು ಅವಳಿಗೆ ಸಹಾಯ ಮಾಡ್ತಾ ಇದ್ದ. ಅಷ್ಟರಲ್ಲೇ ವಿಜಯ್ ಜೋರಾಗಿ ಆ ಬಾಗಿಲನ್ನು ಒಡೆಯುತ್ತಾನೆ. ಅವನು ಭಯದಿಂದ ಟೆನ್ಷನ್ನಿಂದ ನಡುಗ್ತಾ ಇದ್ದ. ಅವನು ಎಲ್ಲ ಕಡೆ ಸಂಧ್ಯಾಳನ್ನು ಹುಡುಕಾಡ್ತಾ ಇದ್ದ. ಸಂಧ್ಯಾ ತುಂಬಾ ಶಾಂತವಾಗಿ ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡಿರುವುದನ್ನು, ಅವಳ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡಿರುವುದನ್ನು ನೋಡಿ ಅವನಿಗೆ ತುಂಬಾ ಕೋಪ ಬಂದಿತ್ತು. ವಿಜಯ್ ಈಗ ಕೋಪವಾಗಿ, ಇದೆಲ್ಲ ಏನ್ ನಾಟಕ ನಡೀತಾ ಇದೆ ಇಲ್ಲಿ? ನೀನು ಮಗುವನ್ನು ಎತ್ತಿಕೊಂಡು ಓಡಿ ಹೋಗಲು ಪ್ರಯತ್ನ ಪಡ್ತಾ ಇದೆಯಾ? ನನ್ನ ಮಗು ಎಲ್ಲಿದೆ ಅಂತ ಕೂಗಾಡ್ತಾ ಇದ್ದ. ಸಂಧ್ಯಾ ಸೈಲೆಂಟ್ ಆಗಿ ಎದ್ದು ನಿಂತುಕೊಂಡಿದ್ಲು. ರಾಮಚಂದ್ರ ಅವರು ಈಗ ಜೋರಾಗಿ ಹೇಳ್ತಾ ಇದ್ದಾರೆ, ನನ್ನ ಮನೆಯಲ್ಲಿ ಕಿರುಚಾಡುವ ಅವಶ್ಯಕತೆ ಇಲ್ಲ. ನಿನ್ನಂತಹ ನೀಚನಿಗೆ ನನ್ನ ಮನೆಯಲ್ಲಿ ಯಾವುದೇ ಜಾಗವಿಲ್ಲ. ತಕ್ಷಣ ನನ್ನ ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ತಾರೆ. ವಿಜಯ್ ಕೋಪವಾಗಿ, ನೀವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಿ. ನಾನು ಅವಳ ಗಂಡ. ಕಾನೂನಿನ ಪ್ರಕಾರ ಈಗಲೂ ಅವಳ ಮೇಲೆ ನನಗೆ ಅಧಿಕಾರವಿದೆ. ನೀವು ಯಾವ ಅಧಿಕಾರದಿಂದ ಇಂತಹ ಮಹಿಳೆಯನ್ನು ನಿಮ್ಮ ಮನೆಯಲ್ಲಿ ಆಸರೆ ಕೊಟ್ಟಿದ್ದೀರಾ? ಇವಳು ನನ್ನ ಬೆನ್ನ ಹಿಂದೆ ತನ್ನ ಪ್ರಿಯಕರನೊಂದಿಗೆ ರೂಮಿನಲ್ಲಿ ಅಯ್ಯಾಶಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ವಿಜಯ್ ಈಗ ತುಂಬಾ ಕೋಪವಾಗಿ ಸಿದ್ಧಾರ್ಥ್ನನ್ನೇ ನೋಡುತ್ತಾ, ಇಷ್ಟಕ್ಕೂ ನೀನ್ಯಾವನು? ನೀನೇನಾ ನನ್ನ ಹೆಂಡತಿಯ ಹೊಸ ಗೆಳೆಯ? ಇವಳು ನಿನ್ನ ಬಗ್ಗೆ ಮಾತನಾಡ್ತಾ ಇದ್ಲು. ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳುತ್ತಾ ವಿಜಯ್ ಈಗ ಸಿದ್ಧಾರ್ಥ್ ಶರ್ಟನ್ನು ಹಿಡಿದುಕೊಳ್ತಾನೆ. ಸಿದ್ಧಾರ್ಥ್ ತಕ್ಷಣ ವಿಜಯ್ನ ಕೈಯನ್ನು ಹಿಡಿದುಕೊಳ್ತಾನೆ. ಅವನು ಈಗ ವಿಜಯ್ನ ಕೈಯನ್ನು ಹಿಂದಕ್ಕೆ ತಿರುಗಿಸ್ತಾ ಇದ್ದ. ವಿಜಯ್ ನೋವಿನಿಂದ ಒದ್ದಾಡ್ತಾ ಇದ್ದ. ಸಿದ್ಧಾರ್ಥ್ ಹೇಳ್ತಾನೆ, ಯಾರ ಮೇಲಾದರೂ ಕೈ ಎತ್ತುವ ಮೊದಲು ನಿನ್ನ ಯೋಗ್ಯತೆಯನ್ನು, ಎದುರುಗಡೆ ನಿಂತಿರುವ ವ್ಯಕ್ತಿಯನ್ನು ಒಂದು ಸಾರಿ ನೀಟಾಗಿ ನೋಡಬೇಕು. ಅವನ ಮಾತುಗಳನ್ನು ಕೇಳಿದ ತಕ್ಷಣ ವಿಜಯ್ ತಲೆ ಎತ್ತಿ ಅವನ ಮುಖವನ್ನೇ ನೋಡ್ತಾ ಇದ್ದ. ಸಿದ್ಧಾರ್ಥ್ನ ಮುಖವನ್ನು ನೋಡಿದ ತಕ್ಷಣ ಅವನು ಎಷ್ಟೊಂದು ಗಾಬರಿಯಾಗಿ, ಸಿದ್ಧಾರ್ಥ್ ಸರ್, ನೀವಿಲ್ಲಿ ಅಂತ ಹೇಳ್ತಾನೆ. ಕಳೆದ 2 ವಾರದಿಂದ ಯಾರನ್ನು ಭೇಟಿಯಾಗಬೇಕು ಅಂತ ವಿಜಯ್ ಅಷ್ಟೊಂದು ಪ್ರಯತ್ನ ಪಡ್ತಾ ಇದ್ನೋ, ಯಾರಿಗಾಗಿ ಅವನು ಡಿನ್ನರ್ ಪಾರ್ಟಿಯನ್ನು ಏರ್ಪಾಟು ಮಾಡಿದ್ನೋ ಅದೇ ವ್ಯಕ್ತಿ ಈಗ ಅವರ ಕಣ್ಣ ಮುಂದೆ ನಿಂತುಕೊಂಡಿದ್ರು. ಸಿದ್ಧಾರ್ಥ್ ನನ್ನ ಹೆಂಡತಿಯ ಬಾಯ್ ಫ್ರೆಂಡಾ? ಅವನು ಈಗ ಅವಳಿಗೆ ರಕ್ಷಕನಾಗಿ ಅವಳ ಎದುರುಗಡೆ ನಿಂತುಕೊಂಡಿದ್ದ. ಇದನ್ನು ವಿಜಯ್ನಿಂದ ಅರಗಿಸಿಕೊಳ್ಳಲೇ ಆಗಲಿಲ್ಲ. ಸಿದ್ಧಾರ್ಥ್ ತುಂಬಾ ಶಾಂತವಾಗಿ ಹೇಳ್ತಾರೆ, ಈಗ ನಿನಗೆ ನಾನು ಯಾರು ಅಂತ ಗುರುತು ಸಿಕ್ತು ಅನ್ಸುತ್ತೆ. ಅವನು ತಕ್ಷಣ ಟೇಬಲ್ ಮೇಲೆ ಇಟ್ಟಿದ್ದ ಒಂದು ಕವರನ್ನು ತೆಗೆದುಕೊಂಡು ವಿಜಯ್ನ ಮುಖದ ಮೇಲೆ ಬಿಸಾಕ್ತಾನೆ. ಈ ನೋಟಿಸನ್ನು ನೀನು ನೀಟಾಗಿ ಓದು. ವಿಜಯ್ ಈಗ ಆ ನೋಟಿಸನ್ನು ತೆಗೆದುಕೊಳ್ತಾನೆ. ಅವನ ಕೈಗಳು ನಡುಗ್ತಾ ಇದ್ವು. ಅವನು ಎಷ್ಟೋ ಭಯದಿಂದ ಅದನ್ನು ಓಪನ್ ಮಾಡಿ ನೋಡ್ತಾನೆ. ಅದರಲ್ಲಿ ಬರೆಯಲಾಗಿತ್ತು, ಅವನ ಕಂಪನಿಗೆ ಬರುವಂತಹ ಎಲ್ಲ ಫಂಡ್ಗಳನ್ನು ತಕ್ಷಣವಾಗಿ ರದ್ದು ಮಾಡಲಾಗ್ತಾ ಇದೆ ಅಂತ. ವಿಜಯ್ ನೆಲದ ಮೇಲೆ ಕುಳಿತು ಅವರನ್ನು ಕೇಳ್ಕೊಳ್ತಾ ಇದ್ದ. ಇಲ್ಲ ಸರ್, ದಯವಿಟ್ಟು ಆ ರೀತಿ ಮಾಡಬೇಡಿ. ಈಗ ನಾನು ಕೇವಲ ನಿಮ್ಮನ್ನು ಮಾತ್ರ ನಂಬಿಕೊಂಡಿದ್ದೇನೆ. ನೀವೇನಾದರೂ ಈ ಸಮಯದಲ್ಲಿ ನನ್ನ ಕೈಯನ್ನು ಬಿಟ್ಟುಬಿಟ್ರೆ ನನ್ನ ಮನೆ, ನನ್ನ ಆಸ್ತಿ ಪಾಸ್ತಿ ಎಲ್ಲವೂ ಬೀದಿಗೆ ಬಂದ್ಬಿಡುತ್ತೆ. ದಯವಿಟ್ಟು ನಮ್ಮ ಕಂಪನಿಯ ಫಂಡ್ಗಳನ್ನು ಮಾತ್ರ ನಿಲ್ಲಿಸಬೇಡಿ ಅಂತ ಕೇಳ್ತಾ ಇರ್ತಾನೆ. ಸಿದ್ಧಾರ್ಥ್ ಈಗ ಜೋರಾಗಿ ನಗುತ್ತಾ ತನ್ನ 8 ತಿಂಗಳ ತುಂಬು ಗರ್ಭಿಣಿ ಹೆಂಡತಿಯನ್ನು ಏರ್ಪೋರ್ಟ್ನಲ್ಲಿ ಒಂಟಿಯಾಗಿ ಬಿಟ್ಟು ಇಟ್ಟುಕೊಂಡವರ ಜೊತೆ ಅಯ್ಯಾಶಿ ಮಾಡಲು ಓಡಿ ಹೋದವನಿಗೆ, ಹೆಂಡತಿ ತನ್ನ ಮಗುವನ್ನು ಉಳಿಸಿಕೊಳ್ಳಲು ಎತ್ತಿಟ್ಟಂತಹ ದುಡ್ಡನ್ನು ಕದ್ದು ಕಂಡವರ ಜೊತೆ ಎಂಜಾಯ್ ಮಾಡುವವನಿಗೆ, ನಿನ್ನಂತಹ ನೀಚ ಮನುಷ್ಯನಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಗೆ ಅಂದುಕೊಂಡೆ ನೀನು? ಅವನ ಸತ್ಯವೆಲ್ಲವೂ ಈಗ ಎಲ್ಲರ ಮುಂದೆ ಬಂದುಬಿಟ್ಟಿತ್ತು. ಸಂಧ್ಯಾ ಹೇಳಿದ ಪ್ರತಿಯೊಂದು ಮಾತುಗಳು ಸತ್ಯ. ಕಾನೂನಿನ ಪ್ರಕಾರ ನಾನು ಆ ಮಗುವಿನ ಗಾರ್ಡಿಯನ್. ನೀನು
ಈ ಇಬ್ಬರ ಹತ್ತಿರ ಏನಾದರೂ ಸುಳಿದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಈ ಊರಿನಲ್ಲಿ ನಿನ್ನನ್ನು ಬದುಕಲು ಸಹ ಬಿಡೋದಿಲ್ಲ. ನೀನು ಎಲ್ಲಿದೀಯಾ, ಏನಾದೆ, ಕೊನೆಗೆ ನಿನ್ನ ಶವ ಕೂಡ ಯಾರಿಗೂ ಸಿಗದ ಹಾಗೆ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿ ವಿಜಯ್ ಹಾಗೆಯೇ ಕುಳಿತುಕೊಂಡಿದ್ದ. ಅವನ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತೆ ಆಗ್ಬಿಟ್ಟಿತ್ತು. ವಿಜಯ್ ಈಗ ಸಂಧ್ಯಾ ಕಾಲಿಗೆ ಬಿದ್ದು, ಸಂಧ್ಯಾ, ದಯವಿಟ್ಟು ನನ್ನ ಮಾತನ್ನು ಕೇಳು. ನೀನು ನನ್ನ ಹೆಂಡತಿ. ನಿಂಗೆ ಚೆನ್ನಾಗಿ ಗೊತ್ತು ನಾನು ಸಿಕ್ಕಿ ಹಾಕಿಕೊಂಡಿದ್ದೇನೆ ಅಂತ. ಆ ಮಹಿಳೆ ನನ್ನನ್ನು ಅವಳ ಜಾಲದಲ್ಲಿ ಸಿಕ್ಕಿ ಹಾಕಿಸಿದ್ಲು. ದಯವಿಟ್ಟು ನನ್ನನ್ನು ಕಾಪಾಡು. ದುಡ್ಡು ಕೊಟ್ಟವರು ನನ್ನನ್ನು ಖಂಡಿತ ಜೀವಂತವಾಗಿ ಬಿಡೋದಿಲ್ಲ. ಈಗ ನಮಗೆ ಒಂದು ಮಗು ಕೂಡ ಇದೆ. ದಯವಿಟ್ಟು ನಮ್ಮ ಮಗುವಿಗಾಗಿ, ನನ್ನ ಪರಿವಾರಕ್ಕಾಗಿ ಆದರೂ ನನ್ನನ್ನು ಉಳಿಸು ಅಂತ ಕೇಳಿಕೊಳ್ತಾನೆ. ಆದರೆ ಸಂಧ್ಯಾ ತನ್ನ ಹೆಜ್ಜೆ ಹಿಂದೆ ತೆಗೆದುಕೊಳ್ತಾಳೆ. ಅವಳ ಮುಖದ ಮೇಲೆ ಎಷ್ಟೊಂದು ಕಠಿಣತೆ ಇತ್ತು. ಅವಳ ಕಣ್ಣುಗಳಲ್ಲಿ ಯಾವುದೇ ಕರುಣೆ ಇರಲಿಲ್ಲ. ಅವನನ್ನು ನೋಡಿ ಅವಳಿಗೆ ಅಸಹ್ಯವಾಗ್ತಾ ಇತ್ತು. ನಿನ್ನ ಈ ಹೊಲಸು ಬಾಯಿಂದ ನನ್ನ ಮಗುವಿನ ಹೆಸರನ್ನು ಯಾವತ್ತೂ ತರಬೇಡ. ಸಂಧ್ಯಾಳ ಧ್ವನಿಯಲ್ಲಿ ಎಷ್ಟೊಂದು ಕೋಪ ಮತ್ತು ದ್ವೇಷ ತುಂಬಿಕೊಂಡಿತ್ತು. ಇವರ ಮುಖಾಂತರ ನಾನು ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ತಾ ಇದ್ದೀನಿ ಅಂತ ನೀನು ತಿಳಿದುಕೊಳ್ಳಬೇಡ. ನಿನ್ನ ಕೆಟ್ಟ ಕರ್ಮಗಳಿಂದ ನೀನು ಖುದ್ದು ಇದರಲ್ಲಿ ಬಿದ್ದಿದೀಯ. ಆ ದಿನ ಏರ್ಪೋರ್ಟ್ನಲ್ಲಿ ನೀನು ನನ್ನ ಫೋನನ್ನು ಕಟ್ ಮಾಡಿ ನಿನ್ನ PA ಜೊತೆ ಸಮಯ ಕಳೆಯಬೇಕು ಅಂತ ಓಡಿ ಹೋದಾಗಲೇ ನಿನ್ನ ಸರ್ವನಾಶ ಶುರುವಾಯಿತು. ನಾಳೆ ಕೋರ್ಟಿನಿಂದ ನಿನಗೆ ನೋಟಿಸ್ ಕೂಡ ಬರುತ್ತೆ. ನಿನ್ನ ಕಸದ ರಾಶಿಯಿಂದ ಒಂದೇ ₹1 ಕೂಡ ನಾನು ತೆಗೆದುಕೊಳ್ಳುವುದಿಲ್ಲ. ನೀನು ಯಾವತ್ತೂ ನನ್ನ ಮುಂದೆ ಮಾತ್ರ ಬರಬೇಡ ಅಂತ ಹೇಳ್ತಾ ಸಂಧ್ಯಾ ಅಲ್ಲಿಂದ ಹೊರಟು ಹೋದ್ಲು. ಸಿದ್ಧಾರ್ಥ್ ಅವರ ಕಡೆಯವರು ವಿಜಯ್ನನ್ನು ಹೀಗ ಹಿಡಿದುಕೊಂಡು ಆ ಮನೆಯಿಂದ ಹೊರಗೆ ತಳ್ಳಿದ್ರು. ಮಾರನೆಯ ದಿನ ಸಂಧ್ಯಾ ತನ್ನ ಅಂಗಡಿಯನ್ನು ಓಪನ್ ಮಾಡ್ತಾಳೆ. ಸಂಧ್ಯಾ ಮತ್ತು ಪ್ರಿಯಾ ಅಂಗಡಿಯನ್ನು ಓಪನ್ ಮಾಡಿ ಎಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ರು. ಆಗ ಅಲ್ಲಿಗೆ ತುಂಬಾ ಕೋಪವಾಗಿ ಸಂಧ್ಯಾಳ ಅತ್ತೆ ಶಾಂತಿ ಅವರು ಬಂದಿದ್ರು. ಅವರ ಜೊತೆಯಲ್ಲಿ ಸುಮಾರು 20ರಿಂದ 25 ಜನ ಸಂಬಂಧಿಕರು ಸಹ ಬಂದಿದ್ರು. ಅವರೆಲ್ಲರೂ ಫೋನಿನ ಕ್ಯಾಮ್ರಾವನ್ನು ಆನ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು. ಶಾಂತಿಯವರು ತುಂಬಾ ಜೋರಾಗಿ ಅಳುತ್ತಾ ಹೇಳ್ತಾ ಇದ್ರು, ಅಯ್ಯೋ ದೇವ್ರೆ, ನಾನು ಇನ್ನು ಏನೇನು ನೋಡ್ಬೇಕೋ ಏನೋ. ಇವಳು ನನ್ನ ಮಗನ ಹೆಂಡತಿ, ನನ್ನ ಸೊಸೆ. ನನ್ನ ಮಗ ರಾತ್ರಿ ಹಗಲು ಎನ್ನದೆ ಎಷ್ಟೋ ಕಷ್ಟಪಟ್ಟು ಇವಳಿಗಾಗಿ ದುಡಿತಾ ಇದ್ದಾನೆ. ಅವನು ಒಂದು ಪ್ರಾಜೆಕ್ಟ್ ಅನ್ನು ಪಾಸ್ ಮಾಡಿಸಿಕೊಳ್ಳಲು ಅಂತ ಹೊರಗೆ ಹೋಗಿದ್ದಾನೆ. ಆದ್ರೆ ಇವಳನ್ನು ನೋಡಿ, ಇವಳು ಮನೆ ಬಿಟ್ಟು ತನ್ನ ಪ್ರಿಯಕರನ ಜೊತೆ ಅಯ್ಯಾಶಿ ಮಾಡ್ತಾ ಇದ್ದಾಳೆ. ಮಗುವನ್ನು ಎಲ್ಲೋ ಬಚ್ಚಿಟ್ಟು ತನ್ನ ಸ್ವಂತ ತಂದೆಗೆ ಮಗುವನ್ನು ನೋಡಲು ಬಿಡ್ತಾ ಇಲ್ಲ. ನೀವೇ ಹೇಳಿ, ಇಂತಹವಳನ್ನು ಏನ್ ಮಾಡಬೇಕು ಅಂತ. ಹಿಂದೆ ಇದ್ದ ಸಂಬಂಧಿಕರು ಫೋನನ್ನು ಅವಳ ಕಡೆ ತಿರುಗಿಸಿ, ಇಲ್ಲಿ ನೋಡಿ, ಇವಳು ಎಂಥ ನೀಚ ಮಹಿಳೆ. ಗಂಡನಿಗೆ ಮೋಸ ಮಾಡಿ ಇನ್ನೊಬ್ಬನ ಜೊತೆ ಸುತ್ತಾಡ್ತಾ ಇದ್ದಾಳೆ. ಇಷ್ಟಕ್ಕೂ ಮಗುವನ್ನು ಎಲ್ಲಿ ಬಚ್ಚಿಟ್ಟಿದೆಯಾ? ತಕ್ಷಣ ಮಗುವನ್ನು ನಮ್ಮ ಮುಂದೆ ತೆಗೆದುಕೊಂಡು ಬಾ ಅಂತ ಹೇಳ್ತಾ ಇದ್ರು. ಪ್ರಿಯಾ ಅಲ್ಲಿದ್ದ ಪೊರಿಕೆಯನ್ನು ತೆಗೆದುಕೊಂಡು ಅವರನ್ನು ಹೊಡೆಯಲು ಮುಂದಾಗ್ತಾಳೆ. ಆದರೆ ಸಂಧ್ಯಾ ಕೈಯನ್ನು ಅಡ್ಡ ಇಟ್ಟು ಅವಳನ್ನು ತಡೆದು ನಿಲ್ಲಿಸ್ತಾಳೆ. ಅಮಾಯಕ ಎಲ್ಲರನ್ನೂ ನೋಡಿ ಹೆದರಿಕೊಳ್ಳುವ ಸಂಧ್ಯಾ ಏರ್ಪೋರ್ಟ್ನಲ್ಲಿ ಆ ದಿನವೇ ಸತ್ತು ಹೋಗಿದ್ಲು. ಸಂಧ್ಯಾ ಈಗ ಅವರ ಕ್ಯಾಮರಾಗಳಿಗೆ ತನ್ನ ಮುಖವನ್ನು ಧೈರ್ಯವಾಗಿ ತೋರಿಸ್ತಾ ಇದ್ಲು. ಸಂಧ್ಯಾ ಈಗ ನೇರವಾಗಿ ಕೇಳ್ತಾಳೆ, ನಿಮಗೆ ನಿಮ್ಮ ಮೊಮ್ಮಗು ಬೇಕಾ? ನಿಮ್ಮ ಮೊಮ್ಮಗು ಆಸ್ಪತ್ರೆಯ ಬೆಡ್ ಮೇಲೆ ಅಳುತ್ತಾ ಮಲಗಿದ್ದಾನೆ. ಯಾಕೆಂದ್ರೆ ನಿಮ್ಮ ಮುದ್ದಾದ ಮಗ ತನ್ನ ಮಗುವನ್ನು, ತನ್ನ ಗರ್ಭಿಣಿ ಹೆಂಡತಿಯನ್ನು ಮಧ್ಯ ದಾರಿಯಲ್ಲಿ ಬಿಟ್ಟು ಸೆಕ್ರೆಟರಿಯ ಜೊತೆ ಎಂಜಾಯ್ ಮಾಡಲು ಹೋಗಿದ್ದ. ಈ ಮಾತು ಕೇಳಿ ಶಾಂತಿಯವರು ಒಂದು ಕ್ಷಣ ಶಾಕ್ ಆಗ್ಬಿಟ್ಟಿದ್ರು. ಅವರಿಗೆ ಏನು ಹೇಳಬೇಕು ಅರ್ಥವಾಗ್ಲಿಲ್ಲ. ಅವರು ಅಂದುಕೊಳ್ತಾ ಇದ್ರು, ನಮ್ಮನ್ನು ಈ ರೀತಿ ನೋಡಿ ಇವಳು ಹೆದರಿಕೊಳ್ತಾಳೆ, ಅವಳು ನಮ್ಮ ಕಾಲಿಗೆ ಬೀಳ್ತಾಳೆ, ತಲೆ ಬಗ್ಗಿಸಿಕೊಳ್ತಾಳೆ ಅಂತ. ಅವರು ತಕ್ಷಣ ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳುತ್ತಾ, ನೀನು ಸುಳ್ಳು ಹೇಳ್ತಾ ಇದೀಯಾ, ನೀನೊಬ್ಬಳು ನಾಚಿಕೆ ಕೆಟ್ಟವಳು. ನೀನು ನಿನ್ನ ನೀಚತನವನ್ನು, ನೀನು ಮಾಡಿದ ಪಾಪವನ್ನು ಮುಚ್ಚಿಡಲು ನನ್ನ ದೇವರಂತಹ ಮಗನ ಮೇಲೆ ಆರೋಪವನ್ನು ಹೊರಿಸ್ತಾ ಇದೆಯಾ? ಅವನು ಕೆಲಸದ ಮೇಲೆ ಹೋಗಿದ್ದಾನೆ ಅಷ್ಟೇ. ನಿನ್ನ ದುರಾಸೆಯಿಂದ ನೀನು ನಿನ್ನ ಮಗುವನ್ನು ಅಂತಹ ಕಠಿಣ ಸ್ಥಿತಿಗೆ ತಂದುಬಿಟ್ಟಿದೀಯಾ. ಆ ದುಡ್ಡಿರುವ ಮನುಷ್ಯನ ಹಿಂದೆ ನೀನು ಓಡಿ ಹೋಗ್ತಾ ಇದೀಯಾ. ಆಕೆ ಈಗ ಅಲ್ಲಿದ್ದ ವಸ್ತುಗಳನ್ನೆಲ್ಲವನ್ನು ನೆಲದ ಮೇಲೆ ಬಿಸಾಕ್ತಾ ಇದ್ಲು. ಆಗಲೇ ಅಲ್ಲಿಗೆ ಬಂದಿದ್ದ ಲಾಯರ್ ಹೇಳ್ತಾರೆ, ನೀವು ಪಬ್ಲಿಕ್ ಪ್ರಾಪರ್ಟಿಯನ್ನು, ಇವರ ವಸ್ತುಗಳನ್ನು ಹಾಳು ಮಾಡಿದ್ದಕ್ಕೆ ನಿಮ್ಮ ಮೇಲೆ ನಾನು ಕೇಸನ್ನು ಫೈಲ್ ಮಾಡಬೇಕಾಗುತ್ತೆ ಮೇಡಮ್ ಅಂತ. ನೀವು ಇಲ್ಲಿ ಮಾಡುತ್ತಿರುವ ಎಲ್ಲವೂ ನಮ್ಮ ಬಳಿ ಮತ್ತು ನಿಮ್ಮ ಬಳಿ ಕೂಡ ಸಾಕ್ಷಿಗಳು ಇದ್ದಾವೆ. ಪೊಲೀಸರು ಜೈಲು ಮತ್ತು ಕೋರ್ಟಿನ ಮಾತುಗಳನ್ನು ಕೇಳಿ ಬಂದಿದ್ದವರೆಲ್ಲರೂ ಸ್ವಲ್ಪ ಭಯಪಟ್ಟುಕೊಳ್ತಾರೆ. ಅವರುಗಳು ಈಗ ಹೆದರಿಕೊಂಡು ಒಂದು ಹೆಜ್ಜೆ ಹಿಂದೆ ಹಾಕಿದ್ರು. ಆದರೆ ಶಾಂತಿಯವರು ಮಾತ್ರ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ನೀನು ಕೋರ್ಟ್ಗೆ ಹೋದ್ರೂ ನನಗೆ ಏನೂ ತೊಂದರೆ ಇಲ್ಲ. ಇದು ನನ್ನ ಅಧಿಕಾರ. ನಾನು ಆ ಮಗುವಿನ ಅಜ್ಜಿ. ನನ್ನ ಮಗ ಕೆಟ್ಟವನು ಅಂತ ನೀನು ಹೇಗೆ ಹೇಳ್ತೀಯಾ? ನನಗೆ ಆಧಾರಗಳನ್ನು ಕೊಡು. ನೀನು ಕೆಟ್ಟವಳು ಅಂತ ಹೇಳಲು ನಮ್ಮ ಬಳಿ ಎಲ್ಲ ಆಧಾರಗಳು ಇದ್ದಾವೆ ಅಂತ ಹೇಳಿದಾಗ ಸಂಧ್ಯಾ ನಗುತ್ತಾ ಅವಳು ಈಗ ತನ್ನ ಮೊಬೈಲನ್ನು ಓಪನ್ ಮಾಡಿ ಆ ಕಾಲ್ ರೆಕಾರ್ಡಿಂಗ್ ಅನ್ನು ಎಲ್ಲರಿಗೂ ಕೇಳಿಸ್ತಾಳೆ.
ಅದರಲ್ಲಿ ಸಂಧ್ಯಾ ಹೇಳ್ತಾ ಇದ್ಲು, ವಿಜಯ್ ನನ್ನನ್ನು ಕಾಪಾಡಿ, ನನಗೆ ಬ್ಲೀಡಿಂಗ್ ಆಗ್ತಾ ಇದೆ. ಈ ಮಾತನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಶಾಕ್ ಆಗಿಬಿಟ್ಟಿದ್ರು. ಅಲ್ಲಿ ಈಗ ಮೌನ ಆವರಿಸಿಬಿಟ್ಟಿತ್ತು. ನೀನು ಈಗ 8 ತಿಂಗಳ ಗರ್ಭಿಣಿ, ನಿನಗೆ ಈ ಸಮಯದಲ್ಲಿ ಬ್ಲೀಡಿಂಗ್ ಆಗಲು ಹೇಗೆ ಸಾಧ್ಯ? ಈ ನಾಟಕವನ್ನು ಇನ್ನು ಸಾಕು ಮಾಡು. ನೀನು ನನ್ನನ್ನು ನಿಲ್ಲಿಸುವ ಪ್ರಯತ್ನ ಪಡಬೇಡ. ಈ ನಾಟಕವನ್ನು ಸಾಕು ಮಾಡು ಅಂತ ಅವನು ಫೋನನ್ನು ಕಟ್ ಮಾಡಿಬಿಟ್ಟಿದ್ದ. ಈ ಮಾತು ಕೇಳಿ ಎಲ್ಲರಿಗೂ ತುಂಬಾ ಕೋಪ ಬಂದ್ಬಿಟ್ಟಿತು. ಹಿಂದೆ ಬಂದಿದ್ದ ಎಲ್ಲ ಮಹಿಳೆಯರು ಈಗ ಶಾಂತಿ ದೇವಿಯವರನ್ನು ಕೋಪದಿಂದ ಗುರಾಯಿಸ್ತಾ ಇದ್ರು. ಅಯ್ಯೋ ದೇವ್ರೆ, ಆ ರಾಕ್ಷಸ ತನ್ನ ಹೆಂಡತಿಯನ್ನು ದಾರಿ ಮಧ್ಯದಲ್ಲಿ ಸಾಯಲು ಬಿಟ್ಟು ಹೊರಟು ಹೋದ್ನ. ಇವಳು ತನ್ನ ಮಗನ ನೀಚ ಕೆಲಸವನ್ನು ಮುಚ್ಚಿಟ್ಟು ಈ ಅಮಾಯಕ ಹೆಣ್ಣು ಮಗುವನ್ನು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾಳೆ ಅಂತ ಆ ಮಹಿಳೆಯರು ಈಗ ಶಾಂತಿಯವರ ಮೇಲೆ ಕೋಪವಾಗಿ ಕೂಗಾಡ್ತಾ ಇದ್ರು. ಶಾಂತಿಯವರು ಈಗ ಗಾಬರಿಯಾಗಿ ಹೇಳ್ತಾ ಇದ್ರು, ಇಲ್ಲ ಇಲ್ಲ, ಇದೆಲ್ಲವನ್ನು ಎಡಿಟ್ ಮಾಡಲಾಗಿದೆ. ನನ್ನ ಮಗ ಅಂತವನಲ್ಲ, ಅವನು ದುಡ್ಡು ಸಂಪಾದನೆ ಮಾಡಲು ಹೊರಗೆ ಹೋಗಿದ್ದ ಅಷ್ಟೇ. ಈಗ ಸಂಧ್ಯಾ ಒಂದು ಮೆಸೇಜ್ ಅನ್ನು ತೋರಿಸ್ತಾಳೆ. ಸುಮಾರು 4 ಲಕ್ಷ ರೂಪಾಯಿ ನಿಮ್ಮ ಮಗ ನನ್ನ ಅಕೌಂಟ್ನಿಂದ ಕಳ್ಳತನ ಮಾಡಿದ್ದಾನೆ. ಅದು ಕೂಡ ನನ್ನ ಡೆಲಿವರಿಯ ಸಮಯದಲ್ಲಿ. ನನ್ನ ಮಗುವಿಗಾಗಿ ನಾನು ಬಚ್ಚಿಟ್ಟಿದ್ದ ದುಡ್ಡನ್ನು ಅವನು ತನ್ನ PA ಜೊತೆ ಎಂಜಾಯ್ ಮಾಡಲು ಉಪಯೋಗಿಸಿಕೊಂಡಿದ್ದಾನೆ. ಅಷ್ಟು ಮಾತ್ರವಲ್ಲ, ಅಂಡರ್ವರ್ಲ್ಡ್ ಜನರ ಜೊತೆ ಕೋಟಿಗಟ್ಟಲೆ ದುಡ್ಡನ್ನು ಸಾಲ ಮಾಡಿದ್ದಾನೆ. ನಿಮ್ಮ ಮಗ ಅವಳ ಜೊತೆ ಸೇರಿ ಅಷ್ಟು ದುಡ್ಡನ್ನು ಹಾಳು ಮಾಡಿಕೊಂಡು ಈಗ ನನ್ನನ್ನು, ನನ್ನ ಮಗುವನ್ನು ಇದರಲ್ಲಿ ಸಿಕ್ಕಿ ಹಾಕಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಕೋಪದಿಂದ ಶಾಂತಿಯವರು ಹೇಳ್ತಾರೆ, ಹೌದು, ಇನ್ನು ನನ್ನ ಮಗನಿಗೆ ದುಡ್ಡು ಎಲ್ಲಿಂದ ತಾನೇ ಬರಬೇಕು? ಇಷ್ಟಕ್ಕೂ ನಿನ್ನ ಬಳಿ ಏನಿತ್ತು ಅಂತ ಅವನು ನನ್ನ ಮನೆಯನ್ನು ಮಾರಾಟ ಮಾಡಿ ಲೋನನ್ನು ತೀರಿಸಿ ಬಿಡ್ತಾನೆ. ಆ ಪ್ರಾಜೆಕ್ಟ್ ಅವನಿಗೆ ಸಿಕ್ಕಿದ್ರೆ ಅವನ ಭವಿಷ್ಯ ಚೆನ್ನಾಗಿ ಇರ್ತಾ ಇತ್ತು. ನಿನ್ನ ಹಿಂದೆ ಬಿದ್ದು ಅವನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಲು ಅವನಿಗೇನಾದ್ರೂ ಹುಚ್ಚಿಡ್ದಿತ್ತು ಅನ್ಕೊಂಡಿದ್ಯಾ? ಕೋಪದಲ್ಲಿ ಆಕೆ ತನ್ನ ಬಾಯಿಂದಲೇ ತನ್ನ ಮಗನ ಎಲ್ಲ ಸತ್ಯವನ್ನು ಹೇಳಿಬಿಟ್ಟಿದ್ಲು. ಅಲ್ಲಿ ಬಂದಿದ್ದವರೆಲ್ಲರೂ ಕೋಪದಿಂದ ಬೈತಾ ಇದ್ರು. ಇವರಿಬ್ಬರು ತಾಯಿ ಮಗ ಇಬ್ಬರು ಕಳ್ಳರಿದ್ದ ಹಾಗೆ ಇದ್ದಾರೆ. ತಮ್ಮ ಅಮಾಯಕ ಸೊಸೆಯನ್ನು ಇವರು ಹಾಳು ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದಾರೆ ಅಂತ. ಅಷ್ಟರಲ್ಲೇ ಅಲ್ಲಿಗೆ ಪೊಲೀಸರು ಸಹ ಬರ್ತಾರೆ. ಪೊಲೀಸರು ಈಗ ಅವರು ಅಲ್ಲಿ ಮಾಡಿದ ಗಲಾಟೆಗಳಿಗೆ ಅವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ರು. ರಾತ್ರಿ ವಿಜಯ್ ಜೋರು ಮಳೆಯಲ್ಲಿ ಆಸ್ಪತ್ರೆಯಲ್ಲಿ ಕುಳಿತುಕೊಂಡಿದ್ದ. ಡಾಕ್ಟರ್ ಹೇಳ್ತಾ ಇದ್ರು, ನಿಮ್ಮ ತಾಯಿಗೆ ಸ್ಟ್ರೋಕ್ ಆಗಿದೆ ಅಂತ. ಆಸ್ಪತ್ರೆಗೆ ಬಿಲ್ಲು 1.5 ಲಕ್ಷ ಆಗಿತ್ತು. ಆದರೆ ವಿಜಯ್ನ ಪರ್ಸ್ನಲ್ಲಿ ಕೇವಲ 150 ರೂಪಾಯಿ ಮಾತ್ರ ಉಳಿದಿತ್ತು. ಅವನು ಈಗ ತನ್ನ ಸಂಬಂಧಿಕರಿಗೆ ಫೋನ್ ಮಾಡಿದ್ರೆ ಯಾರು ಅವನಿಗೆ ಸಹಾಯ ಮಾಡಲು ಮುಂದೆನೇ ಬರ್ತಾ ಇರಲಿಲ್ಲ. ಆಗಲೇ ಇವನು ದುಡ್ಡು ತೆಗೆದುಕೊಂಡು ಮೋಸ ಮಾಡಿದ್ದ ಕಂಪನಿಯ ಗೂಂಡಾಗಳು ಸಹ ಅಲ್ಲಿಗೆ ಬಂದು ಬಿಟ್ಟಿದ್ರು. ಈಗಲೇ ನಮಗೆ ದುಡ್ಡು ಕೊಡು ಎಂದು ಅವರು ವಿಜಯ್ನನ್ನು ಹಿಡಿದುಕೊಂಡು ಚೆನ್ನಾಗಿ ಹೊಡೆದು ಹಾಕಿದ್ರು. ಇದೆಲ್ಲವೂ ನಡೆದು ಈಗ 2 ವಾರಗಳೇ ಕಳೆದು ಹೋಗಿತ್ತು. ನನ್ನ ಮಗು ಈಗ ಪೂರ್ತಿಯಾಗಿ ಸ್ವಸ್ಥವಾಗಿದ್ದು. ಸಿದ್ಧಾರ್ಥ್ ಒಂದು ದಿನ ಸಂಧ್ಯಾ ಬಳಿ ಬಂದು ಹೇಳಿದ್ರು, ವಿಜಯ್ಗೆ ಅವರು ಸರಿಯಾದ ಪಾಠವನ್ನು ಕಲಿಸಿದ್ದಾರೆ. ಅವನು ಈಗ ಬೀದಿಗೆ ಬಿದ್ದಿದ್ದಾನೆ. ಅವರ ಅಮ್ಮ ಈಗ ಹಾಸಿಗೆ ಹಿಡಿದಿದ್ದಾರೆ ಅಂತ. ಅವನು ಮಾಡಿದ ಸಾಲವನ್ನು ನಾನು ತೀರಿಸಿಬಿಟ್ಟಿದ್ದೇನೆ. ಅವನಿಂದ ನಾನು ಎಲ್ಲ ಪೇಪರ್ಗಳ ಮೇಲೆ ಕೂಡ ಸೈನನ್ನು ಮಾಡಿಸಿಕೊಂಡು ಬಂದಿದ್ದೇನೆ. ಇನ್ನು ಮುಂದೆ ನಿನ್ನ ಗಂಡ ಆಗಲಿ ಅವನ ಕಡೆಯವರಾಗಲಿ ಯಾರೂ ಮಗುವಿನ ಮೇಲೆ ಅಧಿಕಾರವನ್ನು ಕೇಳಲು ಸಾಧ್ಯವೇ ಇಲ್ಲ. ಒಮ್ಮೆ ಸಂಧ್ಯಾಳನ್ನು ನೋಡಿದ ತಕ್ಷಣ ವಿಜಯ್ ಹೇಳ್ತಾ ಇದ್ದ, ಸಂಧ್ಯಾ, ನೀನು ಬಂದುಬಿಟ್ಟಿಯಾ? ನನಗೆ ಗೊತ್ತು ಸಂಧ್ಯಾ, ನೀನು ಖಂಡಿತ ವಾಪಸ್ ಬಂದೇ ಬರ್ತೀಯಾ ಅಂತ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು, ನನ್ನನ್ನು ಕಾಪಾಡು. ನಿನ್ನ ಅತ್ತೆಯನ್ನು ನೀನೇ ತಾನೇ ನೋಡಿಕೊಳ್ಬೇಕಲ್ವಾ ಅಂತ ಹೇಳ್ತಾನೆ. ನೀನು ಯಾರನ್ನು ನಿನ್ನ ಹೆಂಡತಿ ಅಂತ ಹೇಳ್ತಾ ಇದೆಯೋ ಅವಳು ಆ ದಿನ ಏರ್ಪೋರ್ಟ್ನಲ್ಲೇ ಸತ್ತು ಹೋದ್ಲು. ನಿನ್ನ ದೃಷ್ಟಿಯಲ್ಲಿ ನಾನು ಕೇವಲ ಕಸ ಹಾಕಿದ್ದೆ ಅಷ್ಟೇ. ನೀವು ಮಾಡಿದ್ದನ್ನು ನೀವೇ ಅನುಭವಿಸಬೇಕು ಅಂತ ಹೇಳಿ ಸಂಧ್ಯಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.